ವೆರಿ ಗುಡ್ ಮಾರ್ನಿಂಗ್. ಈ ಹಿಂದೆ ನಾನು ಹೇಳದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತೀನಿ. ಅದರಲ್ಲೂ ಅತಿ ಮುಖ್ಯವಾದ ಪ್ರಶ್ನೆಗಳು ಈ ಹಿಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ತಕ್ಕಂತೆ ಈಗೇನು ಮಾಡ್ತಾ ಇದ್ದೀನಿ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹೌದಾ, ಈ ಮಾಡುವಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳೇನು ವಿಶ್ಲೇಷಣೆ ಮಾಡ್ತಾ ಇದೀನಿಲ್ಲ, ಇವು GPST ಆಗಿರ್ಬೋದು, SDA FDA ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, PSI PC ಇನ್ನೂ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ವಿಜ್ಞಾನದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರಲಿವೆ ಅಂತ ಹೇಳ್ತಾ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಆ ಕ್ವಶನ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕ ಚಿಕ್ಕ ವಿಡಿಯೋಗಳ ರೂಪದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡ್ತೀನಿ. ಆದರೆ ತುಂಬ ಹೆಲ್ಪ್ಫುಲ್ ಆಗಿರ್ತಾವ, ನೋಡಿ ಹೌದಾ, ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಮೊದಲ ಜಲವಿದ್ಯುತ್ ಶಕ್ತಿ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಮೊದಲ ಜಲವಿದ್ಯುತ್ ಶಕ್ತಿ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಎಲ್ಲಿಪ್ಪ ಅಂದರೆ ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಏನಿದೆಪ್ಪ ಅಂದರೆ ಜಮ್ಮು ಕಾಶ್ಮೀರ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಕರ್ನಾಟಕ. ಕರ್ನಾಟಕದ ಶಿವನಸಮುದ್ರ ಆಮೇಲೆ ಕಾವೇರಿ ನದಿಗೆ ಮೊಟ್ಟ ಮೊದಲನೇದಾಗಿ ಏನು ಮಾಡಲಾಗಿತ್ತು ಅಂದರೆ ಜಲವಿದ್ಯುತ್ ಶಕ್ತಿ ಸ್ಥಾವರವನ್ನು ಸ್ಥಾಪಿಸಲಾಗಿತ್ತು. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಹೌದಾ, ನಮ್ಮ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ, ನಮ್ಮ ದೇಹದಲ್ಲಿರುವಂಥ ಅತಿ ದೊಡ್ಡ ಗ್ರಂಥಿ ಯಾವುದಪ್ಪ ಅಂದರೆ ಹೌದಾ, ಅದು ಲಿವರ್. ಅದು ಯಾವುದು? ಲಿವರ್. ಸರಿಯಾದ ಉತ್ತರ ಯಾವುದು? ಲಿವರ್. ಹಾಗಾದರೆ ಪ್ಯಾನ್ಕ್ರಿಯಸ್ನ ಕೆಲಸ ಏನು? ಪ್ಯಾನ್ಕ್ರಿಯಸ್ ಏನು ಮಾಡ್ತದೆ ಅಂದರೆ ಎರಡು ಗ್ರಂಥಿಗಳನ್ನು ಬಿಡುಗಡೆ ಮಾಡ್ತದೆ, ಒಂದು ಇನ್ಸುಲಿನ್ನು, ಇನ್ನೊಂದು ಗ್ಲುಕೋಗಾನು. ಇನ್ನು ಇನ್ಸುಲಿನ್ನ ಕಾರ್ಯ ಏನು? ದೇಹದಲ್ಲಿರುವಂಥ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ಹೌದಾ, ನಾವು ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ಶರ್ಕರೆಗಳಿದ್ದಾವೆ, ಆ ಶರ್ಕರೆಗಳನ್ನು ಜೀರ್ಣಿಸಿ ದೇಹಕ್ಕೆ ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂದರೆ ಪ್ಯಾನ್ಕ್ರಿಯಸ್ ಮಾಡ್ತದೆ. ಹೌದಾ, ಅದರಲ್ಲೂ ಮುಖ್ಯ ಪಾತ್ರ ಯಾವುದು ವಹಿಸ್ತದೆ? ಇನ್ಸುಲಿನ್. ಇನ್ನು ಗ್ಲುಕೋಗಾನ್ನ ಕೆಲಸ ಏನು? ಗ್ಲುಕೋಗಾನ್ ಏನು ಮಾಡ್ತದೆ ಅಂದ್ರೆ ನಾವು ಯಾವಾಗ ಉಪವಾಸ ಇರ್ತೀವಿ ಅಥವಾ ಯಾವಾಗ ನಮ್ಗೆ ಆರಾಮಿರೋದಿಲ್ಲ ಅಂತಹ ವೇಳೆಯಲ್ಲಿ ದೇಹದಲ್ಲಿರುವಂಥ ಗ್ಲೈಕೋಜನ್ ಕೊಬ್ಬನ್ನು ಕರಗಿಸಿ ಶಕ್ತಿ ಬಿಡುಗಡೆ ಮಾಡುವಂಥ ಕೆಲಸ ಗ್ಲುಕೋಗಾನ್ ಮಾಡ್ತದೆ. ಅದಕ್ಕೆ ನಮ್ಮ ದೇಹದಲ್ಲಿ ಮಿಶ್ರ ಗ್ರಂಥಿ ಅಂತ ಯಾವ್ದು ಬರ್ತದೆ ಅಂದರೆ ಪ್ಯಾನ್ಕ್ರಿಯಸ್ ಬರ್ತದೆ. ನಾಳ ಗ್ರಂಥಿನೂ ಬಿಡುಗಡೆ ಮಾಡ್ತದೆ, ನಿರ್ನಾಳ ಗ್ರಂಥಿನೂ ಏನು ಮಾಡ್ತದೆ? ಬಿಡುಗಡೆ ಮಾಡ್ತದೆ. ಇನ್ನು ನಮ್ಮ ದೇಹದಲ್ಲಿ ದ್ರವ ಸಂಯೋಜಕ ಅಂಗಾಂಶಗಳು ಎರಡು, ಒಂದು ರಕ್ತ, ಇನ್ನೊಂದು ದುಗ್ಧರಸ. ಹಾಗಾದರೆ ದುಗ್ಧರಸದಲ್ಲಿ ದುಗ್ಧರಸ ಗ್ರಂಥಿಗಳು ಬರ್ತವೆ. ಹೌದಾ, ದುಗ್ಧರಸ ಗ್ರಂಥಿಗಳು ಏನು ಮಾಡ್ತಾವೆ? ದೇಹ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ನಾಲ್ಕನೇ ಆಪ್ಷನ್ ಏನಿದೆಪ್ಪ ಅಂದರೆ ಥೈರಾಯ್ಡ್ ಗ್ರಂಥಿಗಳು ಅಂತಿದೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ಬಿಡುಗಡೆ ಮಾಡ್ತದೆ. ಥೈರಾಕ್ಸಿನನ್ನು ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ಥೈರಾಕ್ಸಿನ್ ಏನು ಕರಿತೀವಿ? ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ಆಮೇಲೆ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಬಿಡುಗಡೆ ಆಗಲಿಲ್ಲ ಅಂದರೆ ಹಲವಾರು ರೋಗಗಳು ಬರ್ತಾವೆ. ನೋಡಿರಿ, ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಬಿಡುಗಡೆ ಆಗಲಿಲ್ಲ ಅಂದರೆ ವ್ಯಕ್ತಿ ಸರಳ ಗಳಗಂಡ, ಅದನ್ನು ನಾವು ಸಿಂಪಲ್ ಗಾಯ್ಟ್ರ್ ಅಂತ ಕರಿತೀವಿ, ಅದಕ್ಕೆ ಬಳಲ್ತಾನೆ. ಆಮೇಲೆ ವಯಸ್ಕರಲ್ಲಿ ಥೈರಾಯ್ಡ್ ಗ್ರಂಥಿ ಅತಿ ಹೆಚ್ಚಾಗಿ ಬಿಡುಗಡೆ ಆದ್ರೂ ದೈತ್ಯತೆ ಉಂಟಾಗ್ತದೆ, ಅದನ್ನು ಜಿಗ್ಯಾಂಟಿಸಮ್ ಅಂತ ಕರಿತೀವಿ. ಆಮೇಲೆ ವಯಸ್ಕರಲ್ಲಿ ಅದು ಕಡಿಮೆ ಬಿಡುಗಡೆ ಆದರೆ ಅದನ್ನು ಡಾರ್ಫಿಸಮ್ ಅಂತ ಕರಿತೀವಿ, ಕುಬ್ಜತೆ. ಇಂತಹ ಸಮಸ್ಯೆಗಳು ಯಾವುದರಿಂದ ಉಂಟಾಗ್ತವೆ ಅಂದರೆ ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗುವಂಥ ಥೈರಾಕ್ಸಿನ್ ಉಂಟಾಗ್ತವೆ. ಥೈರಾಕ್ಸಿನ್ನು ಹಾರ್ಮೋನು ಒಂದು ಏನಪ್ಪ ಅಂದರೆ ಅಯೋಡಿನು ಮತ್ತು ಪ್ರೋಟೀನಿಂದ ಆದಂಥ ವಸ್ತು. ಅಯೋಡಿನು ಮತ್ತು ಪ್ರೋಟೀನಿಂದ ಆದಂಥ ವಸ್ತು. ಥೈರಾಕ್ಸಿನ್ ಸರಿಯಾಗಿ ಬಿಡುಗಡೆ ಆಗಬೇಕಂದ್ರೆ ನಾವು ಆಹಾರದಲ್ಲಿ ಅಯೋಡಿನನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಬೇಕು. ಅಯೋಡಿನನ್ನು ಸರಿಯಾದ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇವಿಸಬೇಕು. ಆಮೇಲೆ ಥೈರಾಕ್ಸಿನ್ನು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಬಿಡುಗಡೆ ಆಗಿತ್ತಂದರೆ ಮಾನವನ ಶಾರೀರಿಕ ಆಗಿರ್ಬೋದು, ಬೌದ್ಧಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಈ ಮೂರೂ ಲಕ್ಷಣಗಳು ಸಮತೋಲಿತವಾಗಿ ಬೆಳವಣಿಗೆ ಆಗ್ತವೆ. ಇವು ಮೂರೂ ಸಮತೋಲಿತವಾಗಿ ಬೆಳವಣಿಗೆ ಆದರೆ ಅವನು ಒಂದು ಉತ್ತಮ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದನ್ನು ಏನು ಕೇಳ್ತಾರೆ ಅಂದರೆ ವ್ಯಕ್ತಿತ್ವದ ಹಾರ್ಮೋನ್ ಯಾವುದನ್ನು? ಥೈರಾಯ್ಡ್ ಗ್ರಂಥಿಯನ್ನು. ಹೌದಾ, ಆಮೇಲೆ ನಮ್ಮ ಕ್ವಶನ್ ಏನಿತ್ತು, ನಮ್ಮ ದೇಹದಲ್ಲಿರೋ ಅತಿ ದೊಡ್ಡ ಗ್ರಂಥಿ ಇತ್ತು, ಅದು ಲಿವರ್. ಹೌದಾ, ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆ ಕೂಡ ಯಾವುದು? ಲಿವರ್. ಯಾರಿಗೆ ಕುಡಿತದ ಚಟ ಇರ್ತದೆ ಅವರಲ್ಲಿ ಹಾಳಾಗುವಂಥ ಮೊದಲ ಅಂಗ ಕೂಡ ಯಾವುದು? ಲಿವರ್. ಹೌದಾ, ಈ ಒಂದು ಕ್ವಶನ್ನಿಂದ ಎಷ್ಟು ಇನ್ಫಾರ್ಮೇಷನ್ ಸಿಕ್ತು ನೋಡ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ದೇಹದಲ್ಲಿ ವಿಟಮಿನ್ ಸಿ ಜೀವಸತ್ವದ ಕೊರತೆಯಿಂದ ಉಂಟಾಗುವಂತಹ ರೋಗ ಯಾವುದಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರುವಂತೆ ವಿಟಮಿನ್ ಸಿ ಸ್ಕರ್ವಿ ರೋಗ. ಯಾವುದು? ಸ್ಕರ್ವಿ. ಹಾಗಾದರೆ ವಿಟಮಿನ್ ಬಿ ಬೆರಿ, ಆಮೇಲೆ ಇರುಳುಗೊಡುತನ ವಿಟಮಿನ್ ಎ ಕೊರತೆಯಿಂದ ಉಂಟಾಗುವಂತಹ ರೋಗ. ವಿಟಮಿನ್ ಎ ಕೊರತೆಯಿಂದ
ಉಂಟಾಗುವಂತಹ ರೋಗ ಯಾವುದು? ವಿಟಮಿನ್ ಎ ಕೊರತೆಯಿಂದ ಉಂಟಾಗುವಂಥ ರೋಗ ಈರುಳ್ಳಿಗೂಡುತನ. ಇನ್ನು ಕ್ಯಾನ್ಸರ್ ನೋಡ್ರಿ, ಕ್ಯಾನ್ಸರು ಯಾವುದೇ ವಿಟಮಿನ್ನ ಕೊರತೆಯಿಂದ ಉಂಟಾಗಲ್ಲ. ದೇಹದಲ್ಲಿ ಏನಪ್ಪ ಅಂದರೆ ಬೇಡವಾದ ಜೀವಕೋಶಗಳೇನಾದರೂ ಬೆಳೆದುಕೊಂಡ್ರೆ ಅದು ಸ್ತನದಲ್ಲಾಗಿರ್ಬೋದು ಅಥವಾ ಏನು ಯೋನಿಯಲ್ಲಾಗಿರ್ಬೋದು ಅಥವಾ ಏನು ಅಂಡಾಶಯದಲ್ಲಾಗಿರ್ಬೋದು, ಅಂಡಕೋಶದಲ್ಲಾಗಿರ್ಬೋದು, ಇಂತಹ ಪ್ರದೇಶಗಳಲ್ಲಿ ಅಥವಾ ಏನು ಶ್ವಾಸನಾಳದಲ್ಲಾಗಿರ್ಬೋದು, ಮೆದುಳಿನಲ್ಲಾಗಿರ್ಬೋದು, ರಕ್ತದಲ್ಲಾಗಿರ್ಬೋದು ಬೇಡವಾದ ಜೀವಕೋಶಗಳೇನಾದರೂ ಬೆಳವಣಿಗೆ ಆದರೆ ಅದನ್ನು ನಾವು ಅರ್ಬುದ ಗಂಟುಗಳು ಅಂತ ಕರಿತೀವಿ. ಆ ಗಂಟುಗಳೇನಾಗ್ತವೆ ಅಂದರೆ ಕ್ಯಾನ್ಸರ್ನ ಕೋಶಗಳಾಗಿ ಬೆಳೀತಾವೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಸಿಲಿಕಾನ್ ಕಾರ್ಬೈಡನ್ನು ಏನಾಗಿ ಬಳಸ್ತಾರೆ? ಸಿಲಿಕಾನ್ ಕಾರ್ಬೈಡನ್ನು ಒಂದು ಘರ್ಷಕವಾಗಿ ಬಳಸ್ತಾರೆ, ಅಬ್ರೆಸಿವ್. ಏನು ಬಳಸ್ತಾರೆ? ಒಂದು ಘರ್ಷಕವಾಗಿ ಬಳಸ್ತಾರೆ, ಅಬ್ರೆಸಿವ್. ಸಿಲಿಕಾನ್ ಕಾರ್ಬೈಡನ್ನು ಒಂದು ಘರ್ಷಕವಾಗಿ ಬಳಸ್ತಾರೆ. ಹಾಗಾದರೆ ಆಪ್ಷನ್ ಬಿ ಏನಿದೆ? ವೇಗವರ್ಧಕವಾಗಿ ನಿಕ್ಕಲು ಮತ್ತು ಕ್ಯಾಡ್ಮಿಯಮ್ಗಳನ್ನು ಎಲ್ಪ ಅಂದರೆ ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಬರ್ತದೆ, ಹೈಡ್ರೋಜಿನೇಷನ್ ಆಫ್ ಆಯಿಲ್, ಅಲ್ಲಿ ಏನು ಮಾಡ್ತಾರೆ ಅಂದರೆ ಬಳಸ್ತಾರೆ. ಇನ್ನು ನಿರ್ಜಲೀಕರಣ ವಸ್ತುಗಳಾಗಿ ಯಾವುದನ್ನಪ್ಪ? ಸಲ್ಫ್ಯೂರಿಕ್ ಆ್ಯಸಿಡ್ಡು, ಆಮೇಲೆ ಕಾನ್ಸಂಟ್ರೇಟೆಡ್ ಫಾಸ್ಫರಿಕ್ ಆ್ಯಸಿಡ್ಡು, ಹಾಟ್ ಅಲ್ಯೂಮಿನಿಯಂ ಆಕ್ಸೈಡು, ಆಮೇಲೆ ಹಾಟ್ ಸಿರಾಮಿಕ್ಸು, ಇಂತಹ ವಸ್ತುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ನಿರ್ಜಲೀಕರಣ ಡಿಹೈಡ್ರೇಟಿಂಗ್ ಏಜೆಂಟ್ಸ್ಗಳಾಗಿ ಬಳಸ್ತಾರೆ. ಇನ್ನು ದ್ರಾವಕಗಳಾಗಿ ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಎಥೆನಾಲು, ಮೆಥೆನಾಲು, ಕಾರ್ಬನ್ ಟೆಟ್ರಾಕ್ಲೋರೈಡು, ಇಂತಹ ವಸ್ತುಗಳನ್ನು ಏನು ಮಾಡ್ತಾರೆ ಅಂದರೆ ದ್ರಾವಕಗಳಾಗಿ ಬಳಸ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೈಟ್ರಿಕ್ ಆಮ್ಲವು ಯಾವ ಲೋಹದ ಮೇಲೆ ಏನಪ್ಪ ಅಂದರೆ ಪರಿಣಾಮವನ್ನು ಉಂಟು ಮಾಡೋದಿಲ್ಲ? ನೈಟ್ರಿಕ್ ಆಮ್ಲ ತಾಮ್ರದೊಂದಿಗೆ ವರ್ತಿಸ್ತದೆ, ನೈಟ್ರಿಕ್ ಆಮ್ಲ ಪಾದರಸದೊಂದಿಗೆ ವರ್ತಿಸ್ತದೆ, ಬೆಳ್ಳಿಯೊಂದಿಗೆ ವರ್ತಿಸ್ತದೆ. ಆದರೆ ಯಾವುದರೊಂದಿಗೆ ವರ್ತಿಸೋದಿಲ್ಲಪ್ಪ ಅಂದರೆ ಚಿನ್ನದೊಂದಿಗೆ ವರ್ತಿಸೋದಿಲ್ಲ. ನೈಟ್ರಿಕ್ ಆಮ್ಲ ಯಾವ ಲೋಹದ ಮೇಲೆ ಪರಿಣಾಮ ಉಂಟು ಮಾಡೋದಿಲ್ಲ? ಯಾವ ಲೋಹದ ಮೇಲೆಪ್ಪ ಅಂದರೆ ಚಿನ್ನದ ಮೇಲೆ ಯಾವುದೇ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಚಿನ್ನವನ್ನು ರಾಜಲೋಹ ಅಂತ ಕರಿತೀವಿ. ಬೆಳ್ಳಿ ಚಿನ್ನದ ಮೇಲೆ ಹೆಚ್ಚು ಯಾವುದೇ ಆಮ್ಲಗಳು ವರ್ತಿಸೋದಿಲ್ಲ. ಯಾವುದೇ ಆಮ್ಲಗಳು ಏನು ಮಾಡೋದಿಲ್ಲ? ವರ್ತಿಸೋದಿಲ್ಲ. ಆದರೆ ತಾಮ್ರದ ಜೊತೆಗೆ ತಾಮ್ರದ ನೈಟ್ರೇಟನ್ನು ಕೊಡ್ತಾವೆ, ಪಾದರಸದ ನೈಟ್ರೇಟನ್ನು ಕೊಡ್ತಾವೆ, ಬೆಳ್ಳಿಯ ನೈಟ್ರೇಟನ್ನು ಕೊಡ್ತಾವೆ. ಆದರೆ ಚಿನ್ನದ ನೈಟ್ರೇಟನ್ನು ಕೊಟ್ಟಂಥ ಎಕ್ಸಾಂಪಲ್ಸ್ಗಳನ್ನು ನಾನು ನೋಡಿಲ್ಲ. ಇದನ್ನೊಂದು ಕ್ವಶನ್ ಒಂದು ಸ್ವಲ್ಪ ರಿವ್ಯೂ ಮಾಡ್ತೀನಿ. ಆದರೆ ರಾಜಲೋಹಗಳು ಅಂತ ಏನು ಬರ್ತಾವಲ್ಲ, ಪ್ಲಾಟಿನಮ್, ಚಿನ್ನ, ಬೆಳ್ಳಿ, ಹೆಚ್ಚು ಬೇರೆ ಯಾವುದೇ ವಸ್ತುಗಳ ಜೊತೆಗೆ ವರ್ತಿಸೋದಿಲ್ಲ, ಆಮ್ಲಗಳ ಜೊತೆಗೆ ಏನು ಮಾಡಲ್ಲ? ವರ್ತಿಸೋದಿಲ್ಲ. ಸರ್ಟನ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಬೆಳ್ಳಿ ಮತ್ತು ಪಾದರಸ ಒಂದು ಸ್ವಲ್ಪ ವರ್ತಿಸ್ತಾವೆ. ಆ ಬೇಸ್ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ ಅಂದರೆ ಈ ಕ್ವಶನ್ಗೆ ಆನ್ಸರ್ನ ಹುಡ್ಕುವಂಥ ಪ್ರಯತ್ನ ಮಾಡಿದ್ದೀನಿ. ನೋಡೋಣ, ಮತ್ತೆ ನಾನು ಇದನ್ನು ರಿವ್ಯೂ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ನು. ಹಾಲು ಏಕೆ ಹುಳಿಯಾಗುತ್ತದೆ? ಹೌದಾ? ಆಪ್ಷನ್ ಎ ಏನಿದೆಪ್ಪ ಅಂದರೆ ಮೈಕ್ರೋಬ್ಗಳ ಬೆಳವಣಿಗೆಯಿಂದ. ಆಪ್ಷನ್ ಬಿ ಏನಿದೆ ಅಂದರೆ ಇದರ ಅವಶ್ಯ ಧಾತುಗಳ ನಾಶದಿಂದ. ಆಪ್ಷನ್ ಸಿ ಇದೇನಪ್ಪ ಅಂದರೆ ಇತರ ಪದಾರ್ಥವಾಗಿ ವಿಘಟಿತವಾಗುವುದರಿಂದ. ಆಮೇಲೆ ಆಪ್ಷನ್ ಡಿ ಏನಿದೆಪ್ಪ ಅಂದರೆ ಹಾಲು ಕೊಳೆಯುವುದರಿಂದ. ಹೌದಾ? ಇಲ್ಲಿ ನಮ್ಮ ಆನ್ಸರ್ ಯಾವುದಪ್ಪ ಅಂದರೆ ಮೈಕ್ರೋಬ್ಗಳ ಬೆಳವಣಿಗೆಯಿಂದ. ಯಾವುದು? ಮೈಕ್ರೋಬ್ಗಳ ಬೆಳವಣಿಗೆಯಿಂದ. ನಿಮ್ಗೆ ಗುರ್ತಿದೆ, ಹಾಲಲ್ಲಿ ಲ್ಯಾಕ್ಟೋಸ್ ಅನ್ನೋ ಶರ್ಕರ ಇದೆ. ಆ ಲ್ಯಾಕ್ಟೋಸ್ ಅನ್ನೋ ಶರ್ಕರ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ಲ್ಯಾಕ್ಟಿಕ್ ಆಗಿ ಪರಿವರ್ತನೆಯಾಗಿ ಏನು ಆಮ್ಲವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭಿಸ್ತದಲ್ಲ, ಅವಾಗ ಹುಳಿ ಆಗ್ತದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಮೈಕ್ರೋಬ್ಗಳ ಬೆಳವಣಿಗೆ. ಮೈಕ್ರೋಬ್ ಅಂದರೆ ಏನು? ಬ್ಯಾಕ್ಟೀರಿಯಾಗಳ ಬೆಳವಣಿಗೆ, ಗ್ರೋತ್ ಆಫ್ ಮೈಕ್ರೋಬ್ಸ್. ಹೌದಾ? ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಚಂದ್ರನನ್ನು ತನ್ನ ಕಕ್ಷೆಯಲ್ಲಿರುವಂತೆ ಮಾಡುವ ಅಂಶ ಯಾವುದಪ್ಪ ಅಂದರೆ ಭೂಮಿಯ ಗುರುತ್ವಾಕರ್ಷಣೆ. ಹಾಗಾದರೆ ಕೊಟ್ಟಂಥ ಆಪ್ಷನಲ್ಲಿ ಹೌದಾ ಏನಪ್ಪ ಅಂದರೆ ಮೊದಲನೇ ಆಪ್ಷನ್ ಇದೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಒದಗಿಸಿದ ಕೇಂದ್ರಾಭಿಮುಖ ಬಲ. ಆಪ್ಷನ್ 2 ಏನಪ್ಪ ಅಂದರೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯಿಂದ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಸಮತೋಲನ. ಕೇಂದ್ರಾಪಗಾಮಿ ಬಲ ಮತ್ತು ಸೂರ್ಯನ ಆಕರ್ಷಣೆ. ಕೇಂದ್ರಾಭಿಗಾಮಿ ಬಲ ಮತ್ತು ಚಂದ್ರನ ಮೇಲೆ ಸೂರ್ಯನ ಆಕರ್ಷಣೆ ಸಮತೋಲನ. ಹೌದಾ? ಇವುಗಳಲ್ಲಿ ಸರಿಯಾದ ಯಾವುದಪ್ಪ ಅಂದರೆ ಅತ್ಯಂತ ಇಂಪಾರ್ಟೆಂಟು ಗುರುತ್ವಾಕರ್ಷಣ ಶಕ್ತಿ ಒದಗಿಸಿದಂಥ ಕೇಂದ್ರಾಭಿಗಾಮಿ ಬಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ. ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡೋಣ. ನ್ಯೂಕ್ಲಿಯರ್ ಸ್ಫೋಟಕ್ಕೆ ಪ್ರಸಿದ್ಧವಾದ ಪೋಖ್ರಾನ್. ಹೌದಾ? ಭಾರತದಲ್ಲಿ ನಡೆಸಿದಂಥ ಅಣುಬಾಂಬ್ನ ಪರೀಕ್ಷೆಗಳೆಲ್ಲ ಪೋಖ್ರಾನ್ನಲ್ಲಿ ನಡೆದಿದ್ದಾವೆ. ಎಲ್ಲಿ ನಡೆದಿದ್ದಾವೆ? ಪೋಖ್ರಾನ್ನಲ್ಲಿ. ಹಾಗಾದರೆ ಪೋಖ್ರಾನು ಎಲ್ಲಿ ಬರ್ತದಪ್ಪ? ಹೌದಾ? ಪೋಖ್ರಾನ್ ಬರೋದು ರಾಜಸ್ಥಾನದ
ಒಂದು ಪ್ರದೇಶದಲ್ಲಿ ಜೈಸಲ್ಮೇರ್ ಅಂತ ಒಂದು ಡಿಸ್ಟ್ರಿಕ್ಟ್ ಬರ್ತದೆ. ಆ ಜೈಸಲ್ಮೇರ್ ಡಿಸ್ಟ್ರಿಕ್ಟ್ನಲ್ಲಿ ಪೋಖ್ರಾನ್ ಅನ್ನೋ ಸ್ಥಳ ಇದೆ. ಇಲ್ಲೇನು ಮಾಡ್ತೀವಿ ಅಂದರೆ ನ್ಯೂಕ್ಲಿಯರ್ ಸ್ಫೋಟಗಳ ಪರೀಕ್ಷಾರ್ಥ ಪ್ರಯೋಗವನ್ನು ನಡೆಸ್ತೀವಿ ಭಾರತದವರು. ನೆಕ್ಸ್ಟ್, ಒಂದು ವಸ್ತುವನ್ನು 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಊರ್ಧ್ವಮುಖವಾಗಿ ಮೇಲಕ್ಕೆ ಎಸೆಯಲಾಗಿದೆ. ಈ ವಸ್ತುವು ತನ್ನ ಆರಂಭದ ಬಿಂದುವಿಗೆ ಹಿಂದಿರುಗಿದಾಗ ಅದರ ವೆಲಾಸಿಟಿ ಎಷ್ಟಿರ್ತದೆ ನೋಡ್ರಿ. ಮೇಲಿನಿಂದ ವಸ್ತು ಕೆಳಗೆ ಬರಬೇಕಾದ್ರೆ ಅದರ ವೇಗ ಏನಾದರೂ ಕೇಳಿದರೆ ನಾವೇನು ಮಾಡ್ಬೋದಿತ್ತಪ್ಪ ಅಂದರೆ 10 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದಿತ್ತು. ಆದರೆ ಅವ್ರೇನು ಕೇಳಿದಾರ, ಆರಂಭಿಕ ಬಿಂದು ಅಂತ ಕೇಳಿದ್ದಾರೆ. ಆರಂಭಿಕ ಬಿಂದು ಬಂದಾಗ ಅದು ನಿಶ್ಚಲ ಸ್ಥಿತಿಗೆ ಬಂದಿರ್ತದೆ. ಯಾವ ಸ್ಥಿತಿಗೆ ಬಂದಿರ್ತದೆ? ನಿಶ್ಚಲ ಸ್ಥಿತಿಗೆ ಬಂದಿರ್ತದೆ. ಹಾಗಾದರೆ ನಿಶ್ಚಲ ಸ್ಥಿತಿಗೆ ಬಂದಾಗ ಅದರ ವೇಗ ಎಷ್ಟಿರ್ತದೆ? 0 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎಷ್ಟು? 0 ಮೀಟರ್ ಪರ್ ಸೆಕೆಂಡ್. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಜಿಂಕ್ ಕ್ಲೋರೈಡ್ನ ದ್ರಾವಣವನ್ನು ಕೆಳಕಂಡ ವಸ್ತುವಿನಿಂದ ಮಾಡಿದ ಪಾತ್ರೆಯಲ್ಲಿ ಸಂಗ್ರಹಿಸಿಡಲು ಸಾಧ್ಯವಾಗುವುದಿಲ್ಲ. ಯಾವ ಪಾತ್ರೆಯಲ್ಲಿ ಏನಪ್ಪ ಅಂದರೆ ಜಿಂಕ್ ಕ್ಲೋರೈಡ್ನ ದ್ರಾವಣವನ್ನು ಸಂಗ್ರಹಿಸಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ? ಯಾವ ಪಾತ್ರೆಯಲ್ಲಪ್ಪ ಅಂದರೆ ಸರಿಯಾದ ಉತ್ತರ ಸಿಲ್ವರ್, ಬೆಳ್ಳಿ. ಸರಿಯಾದ ಉತ್ತರ ಯಾವುದು? ಬೆಳ್ಳಿ. ಯಾಕಂದರೆ ಬೆಳ್ಳಿ ಜಿಂಕ್ ಕ್ಲೋರೈಡ್ನೊಂದಿಗೆ ವರ್ತಿಸಿ ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತದೆ. ಬಿಡುಗಡೆಯಾದಂಥ ಹೈಡ್ರೋಜನ್ನು ಆಕ್ಸಿಜನ್ನೊಂದಿಗೆ ವರ್ತಿಸಿ ಸ್ಫೋಟವಾಗುವಂಥ ಸಾಧ್ಯತೆ ಇರ್ತದೆ. ಹಾಗಾದರೆ ಜಿಂಕ್ ಕ್ಲೋರೈಡ್ನ ದ್ರಾವಣವನ್ನು ಏನಪ್ಪ ಅಂದರೆ ಬೆಳ್ಳಿಯಿಂದ ಮಾಡಿದಂಥ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಲು ಸಾಧ್ಯ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಲೋಹ ಮತ್ತು ಅಲೋಹಗಳ ಭೌತಿಕ ಗುಣಧರ್ಮಗಳಲ್ಲಿನ ವ್ಯತ್ಯಾಸಕ್ಕೆ ಕಾರಣ. ಹೌದಾ? ಲೋಹ ಅಲೋಹಗಳಲ್ಲಿನ ಭೌತಿಕ ಗುಣಧರ್ಮಗಳ ವ್ಯತ್ಯಾಸಕ್ಕೆ ಕಾರಣ ಏನಪ್ಪ ಅಂದರೆ ಅವುಗಳ ಪರಮಾಣುಗಳ ಭಿನ್ನ ರೀತಿಯ ರಚನೆ, ಅವುಗಳ ಪರಮಾಣು ಸಂಖ್ಯೆಯ ಭಿನ್ನತೆ. ಲೋಹಗಳ ಪರಮಾಣುಗಳನ್ನು ಹೊಂದಿರುತ್ತದೆ, ಅಲೋಹಗಳು ಹೊಂದಿರೋದಿಲ್ಲ. ಲೋಹಗಳು ಅಣುಗಳಿಂದ ಆಗಿರ್ತವೆ, ಅಲೋಹಗಳು ಪರಮಾಣುಗಳಿಂದ ಆಗಿರ್ತವೆ. ನೋಡ್ರಿ, ಆಪ್ಷನ್ 3 ಮತ್ತು 4 ಈ ಎರಡೂ ಏನಪ್ಪ ಅಂದರೆ ಇರ್ರೆಲೆವೆಂಟು, ಸಾಧ್ಯನೇ ಇಲ್ಲ ಇದು. ಹೌದಾ? ಹಾಗಾದರೆ ಈ ಎರಡು ಆಪ್ಷನ್ಗಳಲ್ಲಿ ನಮ್ಮ ಆನ್ಸರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವುಗಳ ಪರಮಾಣು ಸಂಖ್ಯೆ ಭಿನ್ನತೆ ಅನ್ನೋದಕ್ಕಿಂತ ಅವುಗಳ ಪರಮಾಣುಗಳ ಭಿನ್ನ ರೀತಿಯ ರಚನೆ. ಯಾಕೆ? ಲೋಹಗಳು ಇಲೆಕ್ಟ್ರಾನನ್ನು ದಾನ ಮಾಡ್ತಾವೆ, ಅಲೋಹಗಳು ಇಲೆಕ್ಟ್ರಾನನ್ನು ಪಡ್ಕೊಳ್ತಾವೆ. ಅದಕ್ಕೆ ಅವುಗಳ ಪರಮಾಣುಗಳ ಭಿನ್ನ ರೀತಿಯ ರಚನೆ ಇದಕ್ಕೇನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇಂಗಾಲದ ಡೈಆಕ್ಸೈಡ್ ಒಂದು ಆಮ್ಲೀಯ ಆಕ್ಸೈಡ್. ನಾವು ಈಗಾಗಲೇ ಅಲೋಹಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ನಮ್ಮ ಹೈಸ್ಕೂಲ್ಗಳಲ್ಲಿ ಏನು ಅಭ್ಯಾಸ ಮಾಡಿದೀವಪ್ಪ ಅಂದರೆ ಲೋಹದ ಆಕ್ಸೈಡ್ಗಳೇನಪ್ಪ ಅಂದರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು, ಅಲೋಹದ ಆಕ್ಸೈಡ್ಗಳೇನಪ್ಪ ಅಂದರೆ ಆಮ್ಲೀಯ ಆಕ್ಸೈಡ್ಗಳು. ಹಾಗಾದರೆ ಇಂಗಾಲ ಒಂದು ಅಲೋಹದ ಆಕ್ಸೈಡು ಏನಪ್ಪ ಅಂದರೆ ಇಂಗಾಲದ ಡೈಆಕ್ಸೈಡು. ಹಾಗಾದರೆ ಇಂಗಾಲದ ಡೈಆಕ್ಸೈಡ್ ಏನಪ್ಪ ಅಂದರೆ ಒಂದು ಆಮ್ಲೀಯ ಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ಏನಪ್ಪ ಅಂದರೆ ಒಂದು ಆಮ್ಲೀಯ ಆಕ್ಸೈಡ್. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಮನುಷ್ಯನಿಗೆ ಕಿವಿ ಕೇಳಿಸಲಾರದ ಶಬ್ದದ ಅಲೆಗಳನ್ನು ಹೀಗೆ ಎನ್ನುತ್ತಾರೆ. ಹೌದಾ? ಏನಂತಾರ? ಫಾರ್ ಎಕ್ಸಾಂಪಲ್, ಮನುಷ್ಯನಿಗೆ ಏನಪ್ಪ ಅಂದರೆ ಕಿವಿ ಕೇಳಲಾರ್ದಂಥ ಶಬ್ದಗಳನ್ನು, ಹೌದಾ, ಏನಪ್ಪ ಅಂದರೆ ಅಸಾಮಾನ್ಯವಾದ ಶಬ್ದ ಅಂತೂ ಅನ್ನಂಗಿಲ್ಲ. ಇನ್ಫ್ರಾಸೋನಿಕ್ ಸೌಂಡು, ಹೌದು, 20 ಹರ್ಟ್ಸ್ಗಿಂತ ಕಡಿಮೆ ಇರುವಂತಹ ಶಬ್ದಗಳನ್ನು ನಾವು ಇನ್ಫ್ರಾಸೋನಿಕ್ ಶಬ್ದ ಅಂತ ಕರಿತೀವಿ. ಅಲ್ಟ್ರಾಸೋನಿಕ್ಕು 20 ಹರ್ಟ್ಸ್ನಿಂದ 20 ಕಿಲೋ ಹರ್ಟ್ಸ್ ಅಥವಾ 20,000 ಹರ್ಟ್ಸ್ ಏನಿರ್ತದಲ್ಲ ಅದನ್ನು ನಾವೇನು ಕರಿತೀವಿ? ಅಲ್ಟ್ರಾಸೋನಿಕ್ ಸೌಂಡ್ಸ್ ಅಂತ ಕರಿತೀವಿ. ಹಾಗಾದರೆ 20 ಹರ್ಟ್ಸ್ಗಿಂತನೂ ಶಬ್ದ ನಮ್ಗೆ ಕೇಳೋದಿಲ್ಲ. ಆಮೇಲೆ 20,000 ಹರ್ಟ್ಸ್ಗಿಂತ ಅಂದರೆ 20 ಕಿಲೋ ಹರ್ಟ್ಸ್ಗಿಂತ ಹೆಚ್ಚಿರುವಂಥ ಶಬ್ದನೂ ನಮ್ಮ ಕಿವಿಗೆ ಕೇಳೋದಿಲ್ಲ. ಹಾಗಾದರೆ 27ನೇ ಕ್ವಶನ್ನು ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ಫ್ರಾಸೋನಿಕ್ ಮತ್ತು ಅಲ್ಟ್ರಾಸೋನಿಕ್ ಎರಡೂ ಶಬ್ದಗಳು ಏನಪ್ಪ ಅಂದರೆ ಮನುಷ್ಯನ ಕಿವಿಗೆ ಕೇಳಿಸಲಾರದ ಶಬ್ದದ ಅಲೆಗಳು. ಮನುಷ್ಯನ ಕಿವಿಗೆ ಕೇಳಿಸಲಾರದಂಥ ಶಬ್ದದ ಅಲೆಗಳು. ಇನ್ನು ಕ್ವಶನ್ ನಂಬರ್ 28 ನೋಡೋಣ. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬಳಸಲಾಗುವ ಸಂವರ್ಧಿತ ಯುರೇನಿಯಂ ಎಂಥದ್ದು ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಏನು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬಳಸಲಾಗುವಂಥ ಸಂವರ್ಧಿತ ಯುರೇನಿಯಂ ಅಲ್ಯೂಮಿನಿಯಂನೊಂದಿಗಿನ ಯುರೇನಿಯಂನ ಮಿಶ್ರಲೋಹ. ಸರಿಯಾದ ಉತ್ತರ ಅಲ್ಲ. ಎಲ್ಲ ರೀತಿಯ ಕಶ್ಮಲಗಳಿಂದ ಮುಕ್ತವಾದ ಯುರೇನಿಯಮು. ಹೌದಾ? ಯುರೇನಿಯಂನ ಸಮೃದ್ಧನ ಅಂತ ಕರೀತಾರೆ ಇದನ್ನು. ಇದು ಒಂದು ಸ್ವಲ್ಪ ನಿಯರೆಸ್ಟ್ ಆನ್ಸರ್ ಆಗ್ತದೆ, ನೋಡೋಣ. ನಿರ್ದಿಷ್ಟವಾದ ಐಸೋಟೋಪ್ನ ಅತಿ ಹೆಚ್ಚಿನ ಶೇಕಡಾಂಶವನ್ನು ಹೊಂದಿರುವ ಯುರೇನಿಯಮು ವಿಕಿರಣದಿಂದ ಸಂಸ್ಕರಿಸಲ್ಪಟ್ಟಂಥ ಯುರೇನಿಯಂ. ನೋಡಿರಿ, ಇದರಲ್ಲಿ ಆಪ್ಷನ್ 4 ಇರ್ರೆಲೆವೆಂಟು, ಇದು ಆನ್ಸರ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಗಾದರೆ ಆಪ್ಷನ್ ಏನು ಆನ್ಸರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲ ರೀತಿಯ ಕಶ್ಮಲಗಳಿಂದ ಮುಕ್ತವಾದ ಯುರೇನಿಯಂ ಯಾವುದಪ್ಪ ಅಂದರೆ ಸಮೃದ್ಧಗೊಂಡಂಥ ಯುರೇನಿಯಂ. ಅದೇನಾಗಿರ್ತದೆ ಅಂದರೆ ನಿರ್ದಿಷ್ಟವಾದ ಐಸೋಟೋಪನ್ನು ಹೊಂದಿರ್ತದೆ. ಯಾವುದು?
ಯುರೇನಿಯಂ 235. ಯುರೇನಿಯಂ 235 ಏನಪ್ಪ ಅಂದರೆ ಇದು ನಿರ್ದಿಷ್ಟವಾದ ಐಸೋಟೋಪು. ಅತಿ ಹೆಚ್ಚಿನ ಶೇಕಡಾಂಶ ಎಷ್ಟು? 3% ಅಷ್ಟು ಏನಪ್ಪ ಅಂದರೆ ನೈಸರ್ಗಿಕ ಯುರೇನಿಯಮಲ್ಲಿ ಯುರೇನಿಯಂ 235 ಆದಂಥ ಐಸೋಟೋಪ್ ನಮ್ಗೆ ಸಿಗ್ತದೆ. ಹೌದಾ? ಅದಕ್ಕೆ ನಿರ್ದಿಷ್ಟವಾದ ಐಸೋಟೋಪ್ನ ಅತಿ ಹೆಚ್ಚಿನ ಶೇಕಡಾಂಶವನ್ನು ಹೊಂದಿರುವಂಥ ಯುರೇನಿಯಂ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಯಾವುದಕ್ಕೆ? ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬಳಸಲಾಗುವ ಸಂವರ್ಧಿತ ಯುರೇನಿಯಂ ಎಂಥದ್ದು? ನಿರ್ದಿಷ್ಟವಾದ ಐಸೋಟೋಪ್ನ ಅತಿ ಹೆಚ್ಚಿನ ಶೇಕಡಾಂಶವನ್ನು ಹೊಂದಿರುವಂಥ ಯುರೇನಿಯಂ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ರಾಕೆಟ್ನ ವೆಲಾಸಿಟಿಯಲ್ಲಿ ಅಧಿಕ ಮೌಲ್ಯವನ್ನು ಸಾಧಿಸಬೇಕಾದರೆ ಮುನ್ನೂಕುವಿಕೆಯ ಅವಧಿಯಲ್ಲಿ ಕಡಿಮೆ ನಿಷ್ಕಾಸಕ ವೆಲಾಸಿಟಿ ಇದ್ದು ದ್ರವ್ಯರಾಶಿಯಲ್ಲಿ ಅಧಿಕ ಕಳೆತವಿರುತ್ತದೆ. ಇದು ಅಷ್ಟೊಂದು ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುನ್ನೂಕುವಿಕೆಯ ಅವಧಿಯಲ್ಲಿ ಅಧಿಕ ನಿಷ್ಕಾಸ ವೆಲಾಸಿಟಿ ಇದ್ದು ದ್ರವ್ಯರಾಶಿಯಲ್ಲಿ ಅಧಿಕ ಕಳೆತವಿರುತ್ತದೆ. ಮುನ್ನೂಕುವಿಕೆಯ ಅವಧಿಯಲ್ಲಿ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 2 ಏನಪ್ಪ ಅಂದರೆ ಸರಿಯಾದ ಉತ್ತರ. ಯಾಕೆ? ಮುನ್ನೂಕುವಿಕೆಯ ಅವಧಿಯಲ್ಲಿ ಅಧಿಕ ನಿಷ್ಕಾಸಕ ವೆಲಾಸಿಟಿ ಇದ್ದು ದ್ರವ್ಯರಾಶಿಯಲ್ಲಿ ಅಧಿಕ ಕಳೆತ ಇರ್ತದೆ. ಈ ಕಡೆ ದ್ರವ್ಯರಾಶಿನೂ ಅಧಿಕವಾಗಿ ಕಳೆತ ಆಗ್ತಿರ್ತದೆ. ಆಮೇಲೆ ಮುನ್ನೂಕುವಿಕೆಯ ಅವಧಿಯಲ್ಲಿ ಅಧಿಕ ನಿಷ್ಕಾಸಕ ಅಂದ್ರೇನು? ಮೇಲೇರಲಿಕ್ಕೆ ಎಷ್ಟು ವೇಗ ಬೇಕಲ್ಲ, 11.2 ಕಿಲೋಮೀಟರ್ ಪರ್ ಸೆಕೆಂಡ್, ಅಷ್ಟು ವೇಗದಲ್ಲಿ ಮೇಲ್ಮುಖ ಚಲನೆಯನ್ನು ಹೊಂದಿರ್ತದೆ. ಹಾಗಾದರೆ ಇದು ಏನಪ್ಪ ಅಂದರೆ ಸರಿಯಾದ ಉತ್ತರ. ರಾಕೆಟ್ನ ವೆಲಾಸಿಟಿಯಲ್ಲಿ ಅಧಿಕ ಮೌಲ್ಯವನ್ನು ಸಾಧಿಸಬೇಕಾದರೆ ಮುನ್ನೂಕುವಿಕೆಯ ಅವಧಿಯಲ್ಲಿ ಅಧಿಕ ನಿಷ್ಕಾಸಕ ವೆಲಾಸಿಟಿ ಇದ್ದು ದ್ರವ್ಯರಾಶಿಯಲ್ಲಿನ ಅಧಿಕ ಕಳೆತವಿರಬೇಕು. ಹೌದಾ? ಮೊದಲನೇ ಆಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಆಪ್ಷನ್ ಇಲ್ಲ. ಮೂರನೇ ಆಪ್ಷನ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಕಡಿಮೆ ಅನ್ನೋ ವರ್ಡ್ ಬಂದಿದೆ. ನೋಡ್ರಿ, ಇಲ್ಲಿ ಕಡಿಮೆ ಅನ್ನೋ ವರ್ಡ್ ಬಂದಿದೆ. ಹೌದಾ? ಅದಕ್ಕೆ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದು ಕಡಿಮೆ ಅಂತ ವರ್ಡ್ ಬಂದಿದೆ, ಇದು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್. ಲೆನ್ಸ್ನ ವಿದ್ಯುತ್ಕಾಂತೀಯ ನಿಯಮವು ಕೆಳಕಂಡುದರ ಸಂರಕ್ಷಣಾ ನಿಯಮದ ಪರಿಣಾಮವಾಗಿ ರೂಪುಗೊಂಡಿದೆ. ಯಾವುದರಪ್ಪ ಅಂದರೆ ಶಕ್ತಿ. ಸ್ಫುರಣ, ಆವೇಗ, ಕಾಂತೀಯ ಮಹತ್ವ ಅಲ್ಲ. ಯಾವುದು ಸರಿಯಾದ ಉತ್ತರ? ಶಕ್ತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಅತ್ಯಂತ ತೂಕವಿರುವಂಥ ಹಾರಾಟದ ಪಕ್ಷಿ ಯಾವುದಪ್ಪ ಅಂದರೆ ಕೋರಿ ಬಸ್ಟರ್ಡ್. ಯಾವುದು? ಕೋರಿ ಬಸ್ಟರ್ಡ್. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಏನಪ್ಪ? ಸರಿಯಾದ ಉತ್ತರ. ನೆಕ್ಸ್ಟ್. ಭಾರತದಲ್ಲಿ ಕಂಡುಬರುತ್ತಿದ್ದ ಯಾವ ಪ್ರಾಣಿಯು ಈಗ ಅವಸಾನದ ಅಂಚಿನಲ್ಲಿದೆ? ಯಾವ ಪ್ರಾಣಿಪ್ಪ ಅಂದರೆ ಕೃಷ್ಣ ಮೃಗ, ಬ್ಲ್ಯಾಕ್ ಬಕ್. ಹಾಗಾದರೆ ಇದೇ ರೀತಿಯಾಗಿ ಭಾರತದಲ್ಲಿ ಅವಸಾನದ ಅಂಚಿನಲ್ಲಿರುವಂಥ ಬೇರೆ ಬೇರೆ ಪ್ರಾಣಿಗಳು ಯಾವುವು? ಹೌದಾ? ಮೊದಲನೇದು ಬೆಂಗಾಲ್ ಟೈಗರ್, ಎರಡನೇದು ಏಷಿಯಾಟಿಕ್ ಲಯನ್, ಮೂರನೇದು ಸ್ನೋ ಲಿಯಪರ್ಡ್. ನೋಡ್ರಿ, ಇಲ್ಲಿ ನಮ್ಮ ಕೊಟ್ಟಂಥ ಆಪ್ಷನ್ಗಳಲ್ಲಿ ಚೀತಾ ಐತಿ, ಆದರೆ ಹಿಮಚಿರತೆ ಅಂತಿಲ್ಲ. ಅದಕ್ಕೆ ಇದು ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ರಿ, ಬೆಂಗಾಲ್ ಟೈಗರು, ಏಷಿಯಾಟಿಕ್ ಲಯನು, ಸ್ನೋ ಲಿಯಪಾರ್ಡು, ಬ್ಲ್ಯಾಕ್ ಬಕ್. ಹೌದಾ? ಬ್ಲ್ಯಾಕ್ ಬಕ್ ಕೊಟ್ಟಿದ್ದಾರೆ, ಅದನ್ನು ನಾನು ಈಗಾಗಲೇ ಹೇಳಿದೆ. ಅದಾದ ನಂತರ ರೆಡ್ ಪಾಂಡಾ, ಒನ್ ಹಾರ್ನ್ ರೈನಾಸರು, ಆಮೇಲೆ ದ ನಿಲ್ಗಿರಿ ಥಾರ್, ಆಮೇಲೆ ಕಾಶ್ಮೀರಿ ರೆಡ್ ಸ್ಟ್ಯಾಗು, ಆಮೇಲೆ ಲಯನ್ ಟೇಲ್ಡ್ ಮೆಕಾಕು, ಆಮೇಲೆ ಇಂಡಿಯನ್ ಬೈಸನ್. ಇವು ಏನಪ್ಪ ಅಂದರೆ ಭಾರತದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು, ಅವಸಾನದ ಅಂಚಿನಲ್ಲಿರುವಂತಹ ಪ್ರಾಣಿಗಳು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನಕ್ಷತ್ರ ಪುಂಜ ಎಂದರೆ? ಹೌದಾ? ನಕ್ಷತ್ರ ಪುಂಜ ಅಂದರೆ ಏನಪ್ಪ ಅಂದರೆ ನಕ್ಷತ್ರಗಳ ಒಂದು ಸಮೂಹ. ನಕ್ಷತ್ರಗಳೇನೋ ಒಂದು ಸಮೂಹ, ಗ್ರಹಗಳ ಸಮೂಹ ಅಂತ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಆಕಾಶಗಂಗೆ ಇರೋದು ಒಂದೇ. ಹೌದಾ? ಅದು ನಮ್ಮ ಇದು ಇನ್ನೂ ಆಕಾಶಗಂಗೆಗಳು ಹಲವಾರು ಇದ್ದಾವೆ. ಹೌದಾ? ನಮ್ಮ ಹಾಲು ಹಾದಿ, ಹೌದಾ, ಅದನ್ನು ಆಕಾಶಗಂಗೆ ಅಂತ ಕರಿತೀವಿ. ಹಾಗಾದರೆ ಗ್ಯಾಲಕ್ಸಿಗಳ ಸಮೂಹ ಇರ್ತದೆ, ಅದಕ್ಕೆ ಆಪ್ಷನ್ ಬಿ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಪಗ್ರಹಗಳ ಸಮೂಹ ಅಂತ ಆಗ್ತದೆ, ಅದಕ್ಕೆ ಆಪ್ಷನ್ ಏನು ಸರಿಯಾದ ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಉತ್ತರ ನಕ್ಷತ್ರಪುಂಜ ಅಂದರೆ ನಿರ್ದಿಷ್ಟವಾದ ರೇಖಾ ವಿನ್ಯಾಸವನ್ನು ಹೊಂದಿದಂತಹ ನಕ್ಷತ್ರಗಳ ಒಂದು ಗುಂಪು ಅಥವಾ ಸಮೂಹ ಅಂತ ಅರ್ಥ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 3. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಅತ್ಯಂತ ಪ್ರಕಾಶಮಾನವಾದ ತಾರಾಮಂಡಲ ಯಾವುದು? ಅತ್ಯಂತ ಪ್ರಕಾಶಮಾನವಾದಂತಹ ತಾರಾಮಂಡಲ
ಹೌದಾ? ಅತ್ಯಂತ ಪ್ರಕಾಶಮಾನವಾದಂಥ ತಾರಾಮಂಡಲ ಯಾವುದು? ಅತ್ಯಂತ ಪ್ರಕಾಶಮಾನವಾದ ತಾರಾಮಂಡಲ ಹೌದಾ ಯಾವುದು ಅಂತ ಕೇಳ್ತಾರೆ. ಯಾವುದಪ್ಪ ಅಂದರೆ ವ್ಯಸ್ತ. ಅತ್ಯಂತ ಪ್ರಕಾಶಮಾನವಾದ ತಾರಾಮಂಡಲ ಯಾವುದಪ್ಪ ಅಂದರೆ ವ್ಯಸ್ತ. ಇನ್ನು ಜುನೆ ಏನಪ್ಪ ಅಂದರೆ ಅತ್ಯಂತ ದೊಡ್ಡದಾದಂಥ ತಾರಾಮಂಡಲ. ಆಮೇಲೆ ಯಾವುದಪ್ಪ ಅಂದರೆ ಲ್ಯಾರಸ್. ಹೌದಾ? ಲ್ಯಾರಸ್ಸು ಏನಪ್ಪ ಅಂದರೆ ಫಸ್ಟ್ ಅಸ್ಟರಾಯ್ಡ್ ಎವರ್ ಅಬ್ಸರ್ವ್ಡ್ ಬೈ ರೆಡಾರ್. ಅಂದರೆ ಮೊಟ್ಟ ಮೊದಲನೇ ತಾರಾಮಂಡಲ ರೆಡಾರ್ನಿಂದ ಪತ್ತೆ ಹಚ್ಚಲ್ಪಟ್ಟಿದ್ದು. ಪಲ್ಲಾಸ್ ಏನಪ್ಪ ಅಂದರೆ ಸಿರಿಸ್ಗಿಂತ ಮುಂಚೆ ಸಿರಿಸಿನ ನಂತರ ಸಿರಿಸು ಮೊದಲನೇ ಕಂಡುಹಿಡಿಯಲ್ಪಟ್ಟಂತಹ ತಾರಾಮಂಡಲ ಅಥವಾ ಅಸ್ಟರಾಯ್ಡು. ಅದಾದ ನಂತರ ಯಾವುದಪ್ಪ ಅಂದರೆ ಪೆಲ್ಲಾಸನ್ನು ಕಂಡುಹಿಡಿಯಲಾಗಿದೆ. ಹೌದಾ? ಆಮೇಲೆ ನೀವು ವ್ಯಸ್ತ ಅಂತೂ ನಿಮ್ಗೆ ಗೊತ್ತಿದೆ, ಅತ್ಯಂತ ಪ್ರಕಾಶಮಾನವಾದ ತಾರಾಮಂಡಲ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಪ್ತೀರಿಯಾಗೆ ಪ್ರತಿ ಜೀವಾಣು ವಿಷದ ಚುಚ್ಚುಮದ್ದನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಎ ಬೆಹರಿಂಗ್. ಡಿಪ್ತೀರಿಯಾಗೆ ಪ್ರತಿ ಜೀವಾಣು ವಿಷದ ಚುಚ್ಚುಮದ್ದನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಎ ಬೆಹರಿಂಗು. ಆಮೇಲೆ ನಿಮ್ಗೆ ಗುರ್ತಿರಲಿ, ಆಪ್ಷನ್ ಎ ಏನಿದೆ ಅಂದರೆ ಮೇರಿ ಕ್ಯೂರಿ ಇದೆ. ಮೇರಿ ಕ್ಯೂರಿ ರೇಡಿಯಮ್ ಮತ್ತು ಪೊಲೋನಿಯಮನ್ನು ಕಂಡುಹಿಡಿಯೋದರಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಅದಾದ ನಂತರ ಜಾನ್ ಲಾರ್ಸನ್ನು. ಹೌದಾ? ಮಾಡರ್ನ್ ಫೋಟೋಗ್ರಫಿಯನ್ನು ಎಲ್ಲಿ ಬಳಸಿದ್ರಪ್ಪ ಅಂದರೆ ಫಾರೆನ್ಸಿಕ್ ಸೈನ್ಸು ಏನಪ್ಪ ಅಂದರೆ ನಾವು ಅಪರಾಧ ಪತ್ತೆ ವಿಜ್ಞಾನ ಅಂತ ಕರಿತೀವಲ್ಲ, ಅಪರಾಧ ಪತ್ತೆ ವಿಜ್ಞಾನದಲ್ಲಿ ಏನು ಮಾಡಿದ್ರು ಅಂದರೆ ಬಳಸಿದ್ರು. ಅದಾದ ನಂತರ ಪೆರಿ ಕ್ಯೂರಿ ಗೊತ್ತಿದೆ ನಿಮಗೆ, ರೇಡಿಯೋ ಆ್ಯಕ್ಟಿವ್ ಡಿಕೆ. ಹೌದಾ? ವಿಕಿರಣ ಪಟುತ್ವದ ಬಗ್ಗೆ. ಹೌದಾ? ವಿಕಿರಣಶೀಲ ವಸ್ತುಗಳ ಬಗ್ಗೆ. ಆಮೇಲೆ ರೇಡಿಯಂ ಮತ್ತು ಪೊಲೋನಿಯಮನ್ನು ಕಂಡುಹಿಡಿದ್ರಲ್ಲಿ ಇವರ ಪಾತ್ರ ಕೂಡ ಅಷ್ಟೇ ಮುಖ್ಯವಾದದ್ದು. ಚಳಿಗಾಲದಲ್ಲಿ ನಮ್ಮ ಬಟ್ಟೆಗಳು ಹೇಗೆ ಬೆಚ್ಚಗಿಡುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಕೊಟ್ಟಂಥ ಆಪ್ಷನ್ಸ್ 4 ಏನಿದಾವಪ್ಪ ಅಂದರೆ ಬಟ್ಟೆಗಳು ನಮ್ಮ ದೇಹದ ಶಾಖವನ್ನು ಹೊರ ಹೋಗದಂತೆ ತಡೆಯುತ್ತವೆ. ಹೌದಾ? ತಣ್ಣಗಿನ ಗಾಳಿಯು ನಮ್ಮ ಚರ್ಮದಲ್ಲಿರುವ ರಂಧ್ರಗಳಿಗೆ ಪ್ರವೇಶಿಸದಂತೆ ಅವುಗಳ ಬಟ್ಟೆಗಳ ಮುಚ್ಚುತ್ತವೆ. ಬಟ್ಟೆಗಳಲ್ಲಿ ಸಂಗ್ರಹಿತವಾದ ಶಾಖ ಇರುತ್ತದೆ. ಆಮೇಲೆ ಬಟ್ಟೆಗಳಲ್ಲಿ ನಮ್ಮನ್ನು ಬೆಚ್ಚಗಿಡುವಂತೆ ಮಾಡುವ ಸಂಶೋಧಿತ ವಸ್ತುಗಳಿರುತ್ತವೆ. ನೋಡ್ರಿ, ಇದರಲ್ಲಿ ವೆರಿ ಕ್ಲಿಯರ್ ಆಗಿ ಆಪ್ಷನ್ 3 ಮತ್ತು 4 ನಾವು ಹೊಡೆದು ಹಾಕ್ಬೋದು. ಯಾಕಪ್ಪ ಅಂದರೆ ಎರಡು ತಪ್ಪು. ಹಾಗಾದರೆ ಆಪ್ಷನ್ 1 ಮತ್ತು ಆಪ್ಷನ್ 2 ಏನಪ್ಪ ಅಂದರೆ ನಿಯರೆಸ್ಟ್ ಆನ್ಸರ್ ಇದಾವೆ. ಆಪ್ಷನ್ 1 ಮತ್ತು ಆಪ್ಷನ್ 2 ಏನಿದಾವಪ್ಪ ಅಂದರೆ ನಿಯರೆಸ್ಟ್ ಆನ್ಸರ್ ಇದಾವೆ. ಆದರೆ ಏನಪ್ಪ ಅಂದರೆ ಬಟ್ಟೆ ಒಂದು ಉಷ್ಣ ಆವಾಹಕ ನಮ್ಮ ದೇಹದ ಉಷ್ಣ ಹೊರ ಹೋಗದಂತೆ ನೋಡ್ಕೊಳ್ತದೆ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ. ಇನ್ನು ಆಪ್ಷನ್ ಬಿನು ಸ್ವಲ್ಪ ನಿಯರೆಸ್ಟ್ ಆನ್ಸರ್ ಅನ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಚರ್ಮದ ಮೇಲೆ ರಂಧ್ರಗಳಿದಾವೆ. ಆ ರಂಧ್ರಗಳ ಮೂಲಕ ಗಾಳಿ ಪ್ರವೇಶಿಸಿದ್ದೇ ಆದರೆ ನಮ್ಮ ದೇಹ ತಂಪಾಗ್ತದೆ. ಅದನ್ನು ಬಟ್ಟೆಗಳೇನು ಮಾಡ್ತಾವೆ ಅಂದರೆ ಸ್ವಲ್ಪ ಮಟ್ಟಿಗಾದರೂ ತಡಿತಾವೆ, ಪೂರ್ತಿ ತಡಿದ್ರು ಸ್ವಲ್ಪ ಮಟ್ಟಿಗಾದರೂ ತಡಿತಾವೆ. ಅದಕ್ಕೆ ಇದು ಕೂಡ ನಿಯರೆಸ್ಟ್ ಆನ್ಸರು. ಆದರೆ ಪರ್ಫೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ 3 ಮತ್ತು 4 ಅಂತ ಉತ್ತರ ಆಗಿರಲಿಕ್ಕೇ ಸಾಧ್ಯ ಇಲ್ಲ, ಯಾಕಂದರೆ ಆಡ್ ಆಪ್ಷನ್ಸ್ ಅವು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಉರುತ್ತಿರುವ ಮೇಣದ ಬತ್ತಿಯ ಮೇಲೆ ಲೋಟವನ್ನು ಬೋರ್ಲು ಹಾಕಿದಾಗ ಅದು ಆರಿ ಹೋಗುತ್ತದೆ. ಕಾರಣ. ಕೊಟ್ಟಂಥ ಆಪ್ಷನ್ಸ್ಗಳನ್ನು ನೋಡ್ರಿ. ಗಾಳಿಯ ಸರಬರಾಜು ನಿಂತು ಹೋಗೋದ್ರಿಂದ ಜ್ವಾಲೆಯು ಆರುತ್ತದೆ. ಆಮ್ಲಜನಕದ ಸರಬರಾಜು ನಿಂತು ಹೋಗೋದರಿಂದ ಜ್ವಾಲೆಯು ಆರುತ್ತದೆ. ಲೋಟವು ಜ್ವಾಲೆಯನ್ನು ಆರುವಂತಹ ಪರಿಣಾಮವನ್ನು ಉಂಟು ಮಾಡ್ತದೆ. ಇದು ಇರ್ರೆಲೆವೆಂಟ್ ಆನ್ಸರ್. ಹಾಗಾದರೆ ಇದು ತಪ್ಪಾದು. ನೆಕ್ಸ್ಟ್, ಲೋಟವು ಸರಬರಾಜು ಮಾಡುವ ಇಂಗಾಲದ ಮೊನಾಕ್ಸೈಡ್ನಿಂದ ಜ್ವಾಲೆ ಆರುತ್ತದೆ. ಇದು ಕೂಡ ಇರ್ರೆಲೆವೆಂಟು. ಜ್ವಾಲೆ ಆರ್ಲಿಕ್ಕೆ ಇದು ಮುಖ್ಯವಾಗಿ ಕಾರಣ ಆಗಲ್ಲ. ಹಾಗಾದರೆ ಸರಿಯಾದ ಉತ್ತರ ಗಾಳಿಯ ಸರಬರಾಜು ನಿಂತು ಹೋಗೋದ್ರಿಂದ ಜ್ವಾಲೆ ಆರುತ್ತದೇನೋ ಸರಿಯಾದ ಉತ್ತರ. ಆಮ್ಲಜನಕದ ಸರಬರಾಜು ನಿಂತು ಹೋಗೋದ್ರಿಂದ ಜ್ವಾಲೆ ಆರುತ್ತದೆ. ಹಾಗಾದರೆ ಇದು ಎರಡೂದರಲ್ಲಿ ನಿಯರೆಸ್ಟ್ ಆನ್ಸರ್ ನಾವು ಹೇಗೆ ತೆಗಿಬೇಕಾಗಿದೆ? ಗಾಳಿಯಲ್ಲಿ ಆಮ್ಲಜನಕ ಐತಿ, ಅದಕ್ಕೆ ಗಾಳಿಯ ಸರಬರಾಜು ನಿಂತು ಹೋಗೋದ್ರಿಂದ ಜ್ವಾಲೆ ಆರ್ತದೆ. ಇದು ಸರಿಯಾದ. ಆದರೆ ಪರ್ಫೆಕ್ಟ್ ಆನ್ಸರ್ ಯಾವಪ್ಪ ಅಂದರೆ ಏನಪ್ಪ ಅಂದರೆ ಆಮ್ಲಜನಕದ ಸರಬರಾಜು ನಿಂತು ಹೋಗೋದರಿಂದ ಜ್ವಾಲೆ ಆರ್ತದೆ. ಯಾಕಂದರೆ ಒಂದು ಯಾವುದೇ ವಸ್ತು ದಹನ ಕ್ರಿಯೆಗೆ ಒಳಗಾಗಬೇಕಾದ್ರೆ ಅತಿ ಅವಶ್ಯಕ ಏನಪ್ಪ ಅಂದರೆ ಆಮ್ಲಜನಕ. ನಾವು ಆಮ್ಲಜನಕದ ಸಂಪರ್ಕವನ್ನು ಕಡಿತುಗೊಳಿಸಿದ್ವಿ ಅಂದರೆ ದಹನ ಕ್ರಿಯೆ ನಿಂತು ಬಿಡ್ತದೆ. ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡನ್ನು ಸಿಂಪಡಿಸೋದ್ರ ಮೂಲಕ ಬೆಂಕಿ ಎತ್ತಿ ಸುಡುತ್ತಿರುವಂಥ ವಸ್ತುಗಳನ್ನು ನಾವೇನು ಮಾಡ್ತೀವಿ ಅಂದರೆ ಆರಿಸ್ತೀವಿ. ಮರಳನ್ನು ನಾವು ಗೊಜ್ಜೋದ್ರ ಮೂಲಕ ಅಥವಾ ನೀರನ್ನು ಚಿಮುಕಿಸೋದ್ರ ಮೂಲಕ ಆಮ್ಲಜನಕದ ಸಂಪರ್ಕವನ್ನು ಕಡಿತಗೊಳಿಸ್ತೀವಿ. ಆಮ್ಲಜನಕದ ಸಂಪರ್ಕ ಕಡಿತಗೊಳಿಸಿದ್ರೆ ತನ್ನಿಂದ ತಾನೇ ಬೆಂಕಿ ಏನಾಗ್ತದೆ ಅಂದರೆ ಆರ್ತದೆ. ಹೌದಾ? ಹಾಗಾದರೆ ನಮ್ಮ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ 2 ಸರಿಯಾದ ಉತ್ತರ.
ಆಪ್ಷನ್ 2 ಏನಪ್ಪ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಬಯಲು ಪ್ರದೇಶಗಳಿಗಿಂತ ಪರ್ವತ ಪ್ರದೇಶಗಳು ತಂಪಾಗಿರಲು ಕಾರಣ. ಕೊಟ್ಟಂಥ ಆಪ್ಷನ್ಗಳು ನೋಡ್ರಿ. ಪರ್ವತಗಳ ಮೇಲೆ ದಟ್ಟವಾದ ಅರಣ್ಯಗಳಿದ್ದು ಅವು ವಾತಾವರಣವನ್ನು ತಂಪುಗೊಳಿಸುತ್ತವೆ. ಪರ್ವತಗಳ ಮೇಲೆ ಇರುವ ಹಿಮವು ಗಾಳಿಯನ್ನು ತಂಪಾಗಿಡುತ್ತದೆ. ಪರ್ವತಗಳ ಮೇಲಿರುವ ಗಾಳಿಗೆ ಕಡಿಮೆ ಸಾಂದ್ರತೆ ಇದ್ದು ಅದು ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತದೆ. ಪರ್ವತಗಳ ಮೇಲಿರುವ ಗಾಳಿಗೆ ಅಧಿಕ ಸಾಂದ್ರತೆ ಇದ್ದು ಅದು ಶಾಖವನ್ನು ಹೀರಿಕೊಳ್ಳಲಾರದು. ನೋಡ್ರಿ, ಆಪ್ಷನ್ 4 ಇರ್ರೆಲೆವೆಂಟ್ ಇಲ್ಲಿ. ಹಾಗಾದ್ರೆ ಮೊಟ್ಟ ಮೊದಲನೇದಾಗ ಅದನ್ನ ಹೊಡ್ತೆಗೇನ, ಯಾವುದನ್ನು 4. ಯಾಕೆ? ಪರ್ವತಗಳ ಮೇಲಿರುವಂಥ ಗಾಳಿಗೆ ಅಧಿಕ ಸಾಂದ್ರತೆ ಇರೋದಿಲ್ಲ, ಕಡಿಮೆ ಸಾಂದ್ರತೆ ಇರ್ತದೆ. ಹೌದಾ? ಯಾಕಂದರೆ ನೋಡ್ರಿ, ಭೂಮಿಯ ಮೇಲ್ಪದರ ಅಂತೇನು ಕೇಳ್ತೀವಲ್ಲ, ಮೇಲ್ಪದರದ ಸಾಂದ್ರತೆ ಹೆಚ್ಚೈತಿ. ಆಮೇಲೆ ಅದರ ಎತ್ತರ ಹೆಚ್ಚಾದಂತೆ ಅದರ ಸಾಂದ್ರತೆ ಕಡಿಮೆ ಆಗ್ತದೆ. ಸಾಂದ್ರತೆ ಕಡಿಮೆ ಆದರೆ ಅದು ಏನೋ ಅದೇ ರೀಸನ್ ಆಗೋದಿಲ್ಲ ಶಾಖವನ್ನು ಹೀರ್ಕೊಳ್ಳಿಕ್ಕೆ. ಹೌದಾ? ಹಾಗಾದರೆ ಅದಕ್ಕೆ ತಪ್ಪು ಅಂತ ನಾನು ಆಲ್ರೆಡಿ ಹಾಕಿದೆ. ಪರ್ವತಗಳ ಮೇಲಿರುವಂತಹ ದಟ್ಟವಾದ ಅರಣ್ಯಗಳಿದ್ದು ಎಲ್ಲ ಕಡೆ ಪರ್ವತಗಳ ಮೇಲೆ ಅರಣ್ಯ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಇದು ಕೂಡ ಸರಿಯಾದ ಆನ್ಸರ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪರ್ವತಗಳ ಮೇಲೆ ಇರುವ ಹಿಮವು ಗಾಳಿಯನ್ನು ತಂಪಾಗಿಡುತ್ತದೆ. ಇದು ಕೂಡ ಸರಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಎಲ್ಲ ಪರ್ವತಗಳ ಮೇಲೆ ಹಿಮ ಇರೋದಿಲ್ಲ. ಹಾಗಾದರೆ ಪರ್ವತಗಳ ಮೇಲಿರುವ ಗಾಳಿಗೆ ಕಡಿಮೆ ಸಾಂದ್ರತೆ, ಇದು ಸತ್ಯ. ಹೌದಾ? ಆಮೇಲೆ ಇದು ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತದೆ, ಇದು ಕೂಡ ಸರಿ. ಯಾಕೆ ಸರಿಪ್ಪ ಅಂದರೆ ನೋಡ್ರಿ, ಮೇಲ್ಮೈ ಪರ್ವತ ಪ್ರದೇಶಗಳಿಗೆ ಹೋಲಿಸಿದ್ರೆ ಏನು ಪ್ಲೇನ್ಸ್ ಅಂತ ಬರ್ತಾವಲ್ಲ, ಸಮತಟ್ಟಾದ ಪ್ರದೇಶಗಳು, ಈ ಸಮತಟ್ಟಾದ ಪ್ರದೇಶಗಳಲ್ಲಿರುವಂಥ ಗಾಳಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರ್ತದೆ. ಹೆಚ್ಚು ಸಾಂದ್ರತೆಯನ್ನು ಹೊಂದಿರೋದ್ರಿಂದ ಹೆಚ್ಚು ಒತ್ತಡವನ್ನು ಹೊಂದಿರ್ತದೆ. ಹೆಚ್ಚು ಒತ್ತಡವನ್ನು ಹೊಂದಿರೋದ್ರಿಂದ ವಹನ, ಸಂವಹನ, ವಿಕಿರಣ ಈ ಮೂಲಕ ಏನಾಗ್ತದೆ ಅಂದರೆ ತಾಪ ಪ್ರವಹಿಸೋದ್ರಿಂದ ವಾತಾವರಣ ತಾಪ ಬಹಳ ವೇಗವಾಗಿ ಏರ್ಲಿಕ್ಕೆ ಪ್ರಾರಂಭಿಸ್ತದೆ. ಆದರೆ ಎತ್ತರದ ಪ್ರದೇಶಗಳಲ್ಲಿ ಹಂಗಲ್ಲ, ಗಾಳಿಯ ಸಾಂದ್ರತೆ ಕಡಿಮೆ ಅಂದರೆ ಒತ್ತಡ ಕಡಿಮೆ ಅಂದರೆ ಉಷ್ಣ ಪ್ರವಹಿಸುವಂಥ ಪ್ರಮಾಣ, ವಹನ, ಸಂವಹನ ಮತ್ತು ವಿಕಿರಣದ ಮೂಲಕ ಉಷ್ಣ ಏನು ಪ್ರವಹಿಸ್ತದಲ್ಲ ಅದರ ಪ್ರಮಾಣನೂ ಕೂಡ ಕಡಿಮೆ. ಆಮೇಲೆ ಗಾಳಿಯ ಕಣಗಳ ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಪರ್ವತಗಳ ಮೇಲಿರುವ ಗಾಳಿಗೆ ಸಾಂದ್ರತೆ ಇದ್ದು ಅದು ಕಡಿಮೆ ಸಾಂದ್ರತೆ ಇದ್ದು ಅದು ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತದೆ. ಯಾಕೆ ಕಡಿಮೆ ಶಾಖವನ್ನು ಹೀರಿಕೊಳ್ತದೆ? ಗಾಳಿಯ ಕಣಗಳ ನಡುವೆ ಅವಕಾಶ ಹೆಚ್ಚಿರ್ತದೆ. ಅವಕಾಶ ಹೆಚ್ಚಿರೋದ್ರಿಂದ ಶಾಖದ ಹೀರಿಕೆಯೂ ಕೂಡ, ಶಾಖ ಹೀರಿಕೆಯ ದರನೂ ಕೂಡ ಏನಾಗ್ತಂದ್ರೆ ಕಡಿಮೆ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರೆಫ್ರಿಜಿರೇಟರ್ ಆಹಾರವನ್ನು ತಾಜಾ ಆಗಿರುವಂತೆ ಮಾಡುತ್ತದೆ, ಏಕೆಂದರೆ ಅದು ಸಂರಕ್ಷಕಗಳನ್ನು ಬಿಡುಗಡೆ ಮಾಡುತ್ತದೆ. ರೆಫ್ರಿಜಿರೇಟರ್ಗಳಲ್ಲಿ ಕಡಿಮೆ ಉಷ್ಣಾಂಶವು ಮೈಕ್ರೋಬ್ಗಳ ಚಟುವಟಿಕೆಯನ್ನು ತಗ್ಗಿಸಿ ಆ ಮೂಲಕ ಕೊಳೆಯುವಿಕೆಯನ್ನು ತಪ್ಪಿಸುತ್ತದೆ. ಇದು ಆಹಾರವನ್ನು ತಾಜಾ ಆಗಿರುವಂತೆ ಮಾಡುವ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ. ಅದು ಮೈಕ್ರೋಬ್ಗಳನ್ನು ಕೊಲ್ಲುತ್ತದೆ, ಆದ್ದರಿಂದ ಆಹಾರವು ತಾಜಾ ಆಗಿರುತ್ತೆ. ನೋಡ್ರಿ, ಇಲ್ಲಿ ಇನ್ನು ತಪ್ಪಾದ ಆಪ್ಷನ್ಸ್ ಯಾವ್ಯಾವಿದಾವೆ. ಹೌದಾ? ನೋಡ್ರಿ, ತಪ್ಪಾದ ಆಪ್ಷನ್ಗಳು ಯಾವ್ಯಾವಿದಾವೆ ಅಂತ ಒಂದೊಂದಾಗಿ ನೋಡೋಣ. ಏನಪ್ಪ ಅಂದರೆ ಅದು ಸಂರಕ್ಷಕಗಳನ್ನು ಬಿಡುಗಡೆ ಮಾಡ್ತದೆ, ಅದು ಸಾಧ್ಯ ಇಲ್ಲ. ಹಾಗಾದ್ರೆ ಮೊದಲನೇ ಆಪ್ಷನ್ ತಪ್ಪು. ಇದು ಆಹಾರವನ್ನು ತಾಜಾ ಆಗಿರುವಂತೆ ಮಾಡುವ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ, ಇದು ಕೂಡ ತಪ್ಪು. ಅದು ಮೈಕ್ರೋಬ್ಗಳನ್ನು ಕೊಲ್ಲುತ್ತದೆ, ಅದರಿಂದ ಮೈಕ್ರೋಬ್ಗಳನ್ನು ಕೊಲ್ಲೋದ್ರಿಂದ ಅಷ್ಟೇ ಆಹಾರ ತಾಜಾ ಆಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೆಲವು ಸಲ ಮೈಕ್ರೋಬ್ಗಳ ಬೆಳವಣಿಗೆ ಇಲ್ಲದನ್ನು ಹಾಳಾಗುವಂಥ ಚಾನ್ಸಸ್ ಇದೆ, ಅಥವಾ ಏನೋ ತರಕಾರಿಗಳು ಹಾಳಾಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ರೆಫ್ರಿಜಿರೇಟರ್ಗಳಲ್ಲಿ ಕಡಿಮೆ ಉಷ್ಣಾಂಶವು ಮೈಕ್ರೋಬ್ಗಳ ಚಟುವಟಿಕೆಯನ್ನು ತಗ್ಗಿಸಿ, ರೆಫ್ರಿಜಿರೇಟರ್ಗಳಲ್ಲಿರುವ ಕಡಿಮೆ ಉಷ್ಣಾಂಶವು ಮೈಕ್ರೋಬ್ಗಳ ಚಟುವಟಿಕೆಯನ್ನು ತಗ್ಗಿಸಿ ಆ ಮೂಲಕ ಕೊಳೆಯುವಿಕೆಯನ್ನು ತಪ್ಪಿಸ್ತವೆ. ಇದರಿಂದ ಆಹಾರ ಏನಾಗ್ತದೆ ಅಂದ್ರೆ ತಾಜಾ ಆಗಿರ್ತದೆ. ಇದು ಏನಪ್ಪ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕಬ್ಬಿಣದ ಸೂಜಿಯು ನೀರಿನಲ್ಲಿ ಮುಳುಗುತ್ತದೆ, ಆದರೆ ಕಬ್ಬಿಣದಿಂದ ಮಾಡಿದಂಥ ಹಡಗು ಮುಳುಗುವುದಿಲ್ಲ, ಕಾರಣವೇನು? ಹೌದಾ? ಕೊಟ್ಟಂಥ ಆಪ್ಷನ್ಸ್ಗಳೇನಿದೆ ನೋಡ್ರಿ. ಹಡಗು ತಾನು ಸ್ಥಾನ ಪಲ್ಲಟಗೊಳಿಸಿದ ನೀರಿನ ಘನ ಪರಿಮಾಣದ ತೂಕಕ್ಕೆ ಸಮನಾದ ತೂಕವನ್ನು ಕಳೆದುಕೊಳ್ಳುತ್ತದೆ. ನೀರು ಹಡಗಿನಿಂದ ಹೆಚ್ಚು ಭಾರವಾಗಿರುತ್ತದೆ. ಸ್ಥಾನಪಲ್ಲಟವಾದ ನೀರಿನ ತೂಕಕ್ಕಿಂತ ಹಡಗಿನ ತೂಕ ಕಡಿಮೆ ಇರುತ್ತದೆ. ಹಡಗಿನ ತೂಕಕ್ಕಿಂತ ಸ್ಥಾನಪಲ್ಲಟವಾದ ನೀರಿನ ತೂಕ ಕಡಿಮೆ ಇರುತ್ತದೆ. ಹಾಗಾದರೆ ಇದರಲ್ಲಿ ಆನ್ಸರ್ ಯಾವುದು? ಮೊದಲು ಆಪ್ಷನ್ಗಳನ್ನು ಒಂದೊಂದಾಗಿ ಏನು ಮಾಡ್ತಾ ಹೋಗೋಣ. ನೋಡ್ರಿ, ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ. 1, ಹಡಗು ತಾನು ಸ್ಥಾನಪಲ್ಲಟಗೊಳಿಸಿದ ನೀರಿನ ಘನ ಪರಿಮಾಣ ತೂಕಕ್ಕೆ ಸಮನಾದ ತೂಕವನ್ನು ಕಳೆದುಕೊಳ್ಳುತ್ತದೆ. ನೀರು ಹಡಗಿನಿಂದ ಹೆಚ್ಚು ಭಾರವಾಗಿರುತ್ತದೆ. ಸ್ಥಾನಪಲ್ಲಟವಾದ ನೀರಿನ ತೂಕಕ್ಕಿಂತ ಹಡಗಿನ ತೂಕ ಕಡಿಮೆ ಇರುತ್ತದೆ. ಹಡಗಿನ ತೂಕಕ್ಕಿಂತ ಸ್ಥಾನಪಲ್ಲಟವಾದ ನೀರಿನ ತೂಕ ಕಡಿಮೆ ಇರುತ್ತದೆ. ಇಲ್ಲಿ
ಕೊಟ್ಟಂಥ ಆಪ್ಷನ್ಸ್ಗಳಲ್ಲಿ ನನಗೆ 2 ಆನ್ಸರ್ಗಳೇನಪ್ಪ ಅಂದರೆ ನಿಯರೆಸ್ಟ್ ಆನ್ಸರ್ ಅನ್ನಿಸ್ತವೆ. ಯಾವುದಪ್ಪ ಅಂದರೆ ಮೊದಲನೇದು ಸ್ಥಾನಪಲ್ಲಟವಾದ ನೀರಿನ ತೂಕಕ್ಕಿಂತ ಹಡಗಿನ ತೂಕ ಕಡಿಮೆ ಇರ್ತದೆ. ಇದೊಂದು ಸ್ವಲ್ಪ ರೈಟ್ ಅನಿಸ್ತದೆ. ಆದರೆ ಇದಕ್ಕಿಂತ ಪರ್ಫೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಹಡಗು ಸ್ಥಾನಪಲ್ಲಟಗೊಳಿಸಿದ ನೀರಿನ ಘನ ಪರಿಮಾಣ ತೂಕಕ್ಕೆ ಸಮನಾದ ತೂಕವನ್ನು ಕಳೆದುಕೊಳ್ಳುತ್ತದೆ. ಇದೇನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನೇರವಾಗಿ ಕೋಲನ್ನು ನೀರಿನಲ್ಲಿ ಭಾಗಶಃ ಮುಳುಗಿಸಿದಾಗ ಅದು ಬಾಗಿರುವಂತೆ ಕಾಣುತ್ತದೆ, ಕಾರಣ? ಹೌದಾ, ಇದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕಿನ ಪ್ರತಿಫಲನ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕಿನ ಪ್ರತಿಫಲನ. ನೇರವಾಗಿರುವ ಕೋಲನ್ನು ನೀರಿನಲ್ಲಿ ಭಾಗಶಃ ಮುಳುಗಿಸಿದಾಗ ಅದು ಬಾಗಿರುವಂತೆ ಕಾಣುತ್ತದೆ, ಕಾರಣ ಅದಕ್ಕೆ ವಕ್ರೀಭವನ. ವಕ್ರೀಭವನ ಅಂದರೆ ಏನು? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದರ ಪಥವನ್ನು ಬದಲಾಯಿಸ್ತದೆ. ಈ ಪಥವನ್ನು ಬದಲಾಯಿಸೋದ್ರಿಂದ ಹೌದಾ ನೀರು ಮತ್ತು ಗಾಳಿ ಇವೆರಡು ಮಾಧ್ಯಮಗಳು ಈ ಕೋಲು ನೀರಿನಲ್ಲಿ ಮುಳುಗಿಸಿದಾಗ ಅರ್ಧ ಏನಿರ್ತದೆ ನೀರಿನಲ್ಲಿ ಇರ್ತದೆ, ಅರ್ಧ ಗಾಳಿಯಲ್ಲಿರ್ತದೆ. ಇದರಿಂದ ವಕ್ರೀಭವನ ಬೇರೆ ಬೇರೆಯಾಗಿ ಕೋಲು ಬಾಗಿದಂತೆ ಕಾಣಿಸ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ವಕ್ರೀಭವನ. ಹಾಗಾದರೆ ಪ್ರತಿಫಲನ ಅಂದರೆ ಏನು? ಪ್ರತಿಫಲನ ಒಂದು ವಸ್ತುವಿನ ಸಮತಟ್ಟಾದ ಮೇಲ್ಮೈ ಹೊಳಪನ್ನು ಹೊಂದಿದಂಥ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದು ಪ್ರತಿಫಲಿಸಿ ಬರೋದನ್ನೇ ಪ್ರತಿಫಲನ ಅಂತ ಕರಿತೀವಿ. ಇನ್ನು ಪ್ರತಿಫಲನ ಮತ್ತು ವಕ್ರೀಭವನ 2 ಅಂತ ಕೇಳ್ತಾರೆ. ಇದು ಅದಕ್ಕೆ ಆನ್ಸರ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅನೇಕ ಪ್ರತಿಫಲನಗಳು ಒಂದು ಕನ್ನಡಿಯನ್ನು ಅದರ ಒಂದು ಕನ್ನಡಿಗೆ ಅಭಿಮುಖವಾಗಿ ಇನ್ನೊಂದು ಕನ್ನಡಿಯನ್ನು ಇಟ್ಟಾಗ ನಾವು ಇಟ್ಟಂಥ ಆ್ಯಂಗಲ್ಗೆ ಅನುಗುಣವಾಗಿ ಅನೇಕ ಪ್ರತಿಫಲನಗಳು 2, 3, 4, 5, 6, 7 ಈ ರೀತಿಯಾಗಿ ಅನೇಕ ಪ್ರತಿಫಲನಗಳೇನಾಗ್ತಾವಪ್ಪ ಅಂದರೆ ಉಂಟಾಗ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಲ್ವೆ ಮಾರ್ಗದ 2 ಕಂಬಿಗಳ ಪ್ರತಿ ಸಜ್ಜಿಕೆಯ ನಡುವೆ ಒಂದು ಚಿಕ್ಕ ತೆರವನ್ನು ಬಿಡಲಾಗಿರುತ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅವುಗಳನ್ನು ತೀರಾ ನಿಕಟವಾಗಿ ಫಿಟ್ ಮಾಡಲು ಸಾಧ್ಯವಿಲ್ಲ. ರೈಲು ಬಂಡಿ ಚಲಿಸುವಾಗ ಘರ್ಷಣೆಯ ಕಾರಣದಿಂದ ಶಾಖ ಉಂಟಾಗ್ತದೆ. ಈ ಕಾರಣದಿಂದಾಗಿ ಕಂಬಿಯು ಹಿಗ್ಗುತ್ತದೆ. ಈ ತುಂಡುಗಳನ್ನು ತೆಗೆಯಲು ಸುಲಭ. ಇವುಗಳ ಮೇಲೆ ಚಲಿಸುವ ರೈಲು ಬಂಡಿಗೆ ಹೆಚ್ಚಿನ ವೇಗೋತ್ಕರ್ಷವನ್ನು ಒದಗಿಸಲು ಸಾಧ್ಯ. ನೋಡಿರಿ, ಇಂತಹ ಆನ್ಸರ್ಸ್ಗಳಲ್ಲಿ ಆಪ್ಷನ್ಗಳಲ್ಲಿ ಆನ್ಸರ್ಸ್ನ ಹೆಂಗೆ ಹುಡುಕಬೇಕು ನೋಡಿರಿ. ಒಂದನೇದಂತೂ ತಪ್ಪಿದೆ. ಅವುಗಳನ್ನು ತೀರಾ ನಿಕಟವಾಗಿ ಫಿಟ್ ಮಾಡಲು ಸಾಧ್ಯವಿಲ್ಲ. ಫಿಟ್ ಮಾಡೋಕ್ಕೆ ಸಾಧ್ಯ ಐತಿ, ಆದರೆ ಏನಪ್ಪ ಅಂದರೆ ರೈಲ್ವೆ ಬಂಡಲಿ ಚಲಿಸುವಾಗ ಅದರ ಘರ್ಷಣೆ ಕಾರಣದಿಂದ ಶಾಖ ಉಂಟಾಗ್ತದೆ. ಈ ಶಾಖದಿಂದ ಕಬ್ಬಿ ಏನಾಗ್ತದೆ? ಹಿಗ್ತದೆ. ಅದಕ್ಕೆ ಪ್ರತಿ ಸಜ್ಜಿಕೆಯ ನಡುವೆ ಚಿಕ್ಕದಾದ ತೆರವನ್ನು ಬಿಡಲಾಗಿರ್ತದೆ. ಇದೇನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಈ ತುಂಡುಗಳನ್ನು ತೆಗೆಯಲು ಸುಲಭ ಇಲ್ಲ, ಇದು ಕೂಡ ತಪ್ಪು. ಇವುಗಳ ಮೇಲೆ ಚಲಿಸುವ ರೈಲು ಬಂಡಿಗೆ ವೇಗೋತ್ಕರ್ಷವನ್ನು ಒದಗಿಸಲು, ಇದು ಕೂಡ ತಪ್ಪು. ಸರಿಯಾದ ಉತ್ತರ ಆಪ್ಷನ್ 2. ಇದೇನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಈ ಕೆಳಗೆ ತಿಳಿಸಿರುವ ಒಂದು ಅಂಗವನ್ನು ಬಿಟ್ಟು ಉಳಿದವೆಲ್ಲವೂ ದೇಹದ ಎಡ ಮತ್ತು ಬಲ ಭಾಗಗಳ ಎರಡಲ್ಲೂ ಕೊಡುತ್ತವೆ. ನೋಡ್ರಿ, ದೇಹದ ಬಲ ಮತ್ತು ಎಡ ಭಾಗಗಳಲ್ಲಿರುವಂಥ ಅಂಗಗಳು ಯಾವುದಪ್ಪ ಅಂದರೆ ಶ್ವಾಸಕೋಶಗಳು. ಹೌದಾ, ನಮ್ಮ ದೇಹದ ಬಲಬದಿಗೂ ಶ್ವಾಸಕೋಶ ಇದೆ, ಎಡಬದಿಗೂ ಶ್ವಾಸಕೋಶ ಇದೆ. ಮೂತ್ರಪಿಂಡಗಳ ಸಂಖ್ಯೆ 2, ಒಂದು ಬಲಬದಿಗಿದೆ, ಒಂದು ಎರಡು ಬದಿಗಿದೆ. ಹಾಗಾದರೆ ಅದು ಕೂಡ ಏನು ಒಂದು ದೇಹದ ಎಡ ಮತ್ತು ಬಲ ಭಾಗಗಳೆರಡೂ ಕಡೆ ಇರ್ತದೆ. ಇನ್ನು ಕಣ್ಣುಗಳು ದೇಹದ ಎಡ ಮತ್ತು ಬಲ ಭಾಗಗಳ ಎರಡೂ ಕಡೆ ಇರ್ತಾವೆ. ಆದರೆ ಸ್ಪ್ಲಿನ್ನು ಎಲ್ಲಿರ್ತದೆ ಅಂದ್ರೆ ನಮ್ಮ ದೇಹದ ವಫೆ ಅಂತೇನು ಬರ್ತದಲ್ಲ, ಆ ವಫೆಯಲ್ಲಿ ಹುದುಗಿಕೊಂಡು ಹೌದಾ ಶ್ವಾಸಕೋಶದ ಹತ್ತಿರ ಎಡಭಾಗದಲ್ಲಿ ಹೃದಯ ಇರ್ತದಲ್ಲ ಆ ಕಡೆ ಎಡಭಾಗದಲ್ಲಿ ಸ್ಪ್ಲಿನ್ ಇದೆ. ಹಂಗಾರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಸ್ಪ್ಲಿನ್. ಈ ಕೆಳಗೆ ತಿಳಿಸಿರುವ ಒಂದು ಅಂಗವನ್ನು ಬಿಟ್ಟು ಉಳಿದವೆಲ್ಲೂ ನಮ್ಮ ದೇಹದ ಎಡ ಮತ್ತು ಬಲ ಭಾಗಗಳ ಎರಡರಲ್ಲೂ ಕಂಡುಬರ್ತವೆ. ಯಾವುದಪ್ಪ ಅಂದರೆ ಅದು ಸ್ಪ್ಲಿನ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ಯಾನ್ಸರ್ ರೋಗವು ಅದನ್ನು ಹೊಂದಿರುವ ವ್ಯಕ್ತಿಯಿಂದ ಇತರರಿಗೆ ಹರಡುವಂಥದ್ದಲ್ಲ. ಮನುಷ್ಯರಲ್ಲಿ ಮಾತ್ರ ಕಂಡುಬರುತ್ತದೆ. ದೇಹದ ಕೆಲವು ಭಾಗಗಳಲ್ಲಿ ಮಾತ್ರ ರೂಪುಗೊಳ್ಳುತ್ತದೆ. ಅನುವಂಶಿಕವಾಗಿದೆ. ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅದನ್ನು ಹೊಂದಿರುವ ವ್ಯಕ್ತಿಯಿಂದ ಇತರರಿಗೆ ಹರಡುವಂಥದ್ದಲ್ಲ. ಇದು ಮಾತ್ರ ಸರಿಯಾದ ಉತ್ತರ. ಹಾಗಾದರೆ ಮನುಷ್ಯರಲ್ಲಿ ಮಾತ್ರ ಕಂಡುಬರುತ್ತದೆ, ಇಲ್ಲ ಪ್ರಾಣಿಗಳಲ್ಲೂ ಕಂಡುಬರ್ತದೆ. ದೇಹದ ಕೆಲವು ಭಾಗಗಳಲ್ಲಿ ಮಾತ್ರ ರೂಪುಗೊಳ್ಳುತ್ತದೆ, ಇಲ್ಲ ದೇಹದ ನಿರ್ದಿಷ್ಟವಾದ ಭಾಗಗಳಲ್ಲ, ದೇಹದ ಪ್ರತಿಯೊಂದು ಭಾಗದಲ್ಲೂ ಯಾವ ಬೇಕಾದದ್ದು ಭಾಗದಲ್ಲೂ ಕ್ಯಾನ್ಸರ್ ಅರ್ಬುದ ಉಂಟಾಗಬಹುದು. ಆಮೇಲೆ ಅನುವಂಶೀಯವಾಗಿದೆ. ಹೌದಾ, ಎಲ್ಲ ಕೇಸ್ನಲ್ಲೂ ಕ್ಯಾನ್ಸರ್ ರೋಗವನ್ನು ನಾವೇನಂತ ಹೇಳ್ತೀವಪ್ಪ ಅಂದರೆ ಅನುವಂಶೀಯ ಅಂತ ಹೇಳ್ತೀವಿ. ಆದರೆ ಎಲ್ಲ ಕೇಸ್ಗಳಲ್ಲಿ ಅದು ಅನುವಂಶೀಯವಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸಲ ಏನಾಗಿರ್ತದೆ ಅಂದರೆ ನಾವು ಬಳಸುವಂಥ ರಾಸಾಯನಿಕಗಳು, ಇಡೀ ಜೀವಮಾನದಲ್ಲಿ ಬಳಸುವಂಥ ರಾಸಾಯನಿಕಗಳು ಅಥವಾ ಬೇರೆ ಬೇರೆ ವಸ್ತುಗಳು ನಮ್ಗೆ ಕ್ಯಾನ್ಸರ್ ಉಂಟಾಗಲಿಕ್ಕೆ ಕಾರಣ ಆಗಿರಬಹುದು. ಎಲ್ಲ ಕೇಸ್ಗಳಲ್ಲಿ ಅನುವಂಶೀಯ ಗುಣನೇ ಫೈನಲ್ ಆಗಿರ್ತದೆ ಅಂತೇನಿಲ್ಲ. ಅದಕ್ಕೆ ಕ್ಯಾನ್ಸರ್ ರೋಗವು ಅದನ್ನು ಹೊಂದಿರುವ ವ್ಯಕ್ತಿಯಿಂದ ಇತರರಿಗೆ ಹರಡುವಂಥದ್ದಲ್ಲ. ಅದಕ್ಕೆ ಕ್ಯಾನ್ಸರ್ ರೋಗಿಗೆ ಚಿಕಿತ್ಸೆಯನ್ನು ಮಾಡಬೇಕು, ಅವರಿಗೆ ಮಾನಸಿಕ ಧೈರ್ಯವನ್ನು ತುಂಬಬೇಕು, ಅವ್ರ ಹತ್ತಿರ ಕೂತು ಅವರ ತಟ್ಟೆಯಲ್ಲಿ ಊಟ ಮಾಡಿದ್ರೂ ಏನೂ ಸಮಸ್ಯೆ ಇಲ್ಲ. ಹೌದಾ, ಅದಕ್ಕೆ
ಈ ಕ್ವಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾನ ಸಹಜ ಧರ್ಮವಲ್ಲ? ಇವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾನ ಸಹಜ ಧರ್ಮ ಅಲ್ಪ ಅಂದರೆ ಬೆಳವಣಿಗೆ ಒಂದು ಸಹಜ ಧರ್ಮ. ಬೆಳವಣಿಗೆಯೂ ಒಂದು ಸಹಜ ಧರ್ಮ. ಅದಾದ ನಂತರ ಪುನರುತ್ಪತ್ತಿ ಒಂದು ಸಹಜ ಧರ್ಮ. ಉಸಿರಾಟ ಒಂದು ಸಹಜ ಧರ್ಮ. ಆದರೆ ಜೀವವಿಲ್ಲದ ಪದಾರ್ಥದಿಂದ ಉಗಮಗೊಳ್ಳುವಂಥ ಸಾಮರ್ಥ್ಯ ವೈರಸ್ಗಳಿಗಿದೆ, ಬ್ಯಾಕ್ಟೀರಿಯಾಗಳಿಗೆಲ್ಲ. ವೈರಸ್ಗಳಿಗಿದೆ, ಬ್ಯಾಕ್ಟೀರಿಯಾಗಳಿಗೆಲ್ಲ. ಹಂಗಾರೆ ಇದು ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 45 ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಎಲ್ಲ ಸಾವಯವ ಸಂಯುಕ್ತಗಳಲ್ಲಿಯೂ ಕಂಡುಬರುವ ಧಾತು. ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಕಂಡುಬರುವಂಥ ಧಾತು ಏಕೈಕ ಯಾವುದಪ್ಪ ಅಂದರೆ ಇಂಗಾಲ. ಇನ್ನು ಕ್ಯಾಲ್ಸಿಯಂ ಹಲ್ಲು ಮತ್ತು ಮೂಳೆಗಳಲ್ಲಿದೆ. ಆಮ್ಲಜನಕ ದೇಹದ ಪ್ರತಿಯೊಂದು ಭಾಗಕ್ಕೂ ಏನಪ್ಪ ಅಂದರೆ ಅಲ್ವೇಯೋಲೈಗಳಂತಿದಾವೆ ಅಂತ ಹೇಳಿದೆ. ಶ್ವಾಸಕೋಶದಲ್ಲಿ ಅವುಗಳ ಸುತ್ತ ರಕ್ತನಾಳಗಳಿದ್ದಾವೆ. ಆ ರಕ್ತನಾಳಗಳು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ಆಮ್ಲಜನಕವನ್ನು ಒಯ್ದು ಮುಟ್ಟಿಸುವಂಥ ಕೆಲಸ ಮಾಡ್ತವೆ. ಸಾರಜನಕ ಸಸ್ಯಗಳಿಗೆ ಅತಿ ಅವಶ್ಯಕ. ನೈಟ್ರೋಜನ್ ಯುಕ್ತ ಗೊಬ್ಬರಗಳು ಅಂತ ಏನು ಬಳಸ್ತೀವಿ ಅದರಲ್ಲೆಲ್ಲ ಏನಿದೆಪ್ಪ ಅಂದರೆ ಸಾರಜನಕ ಇದೆ. ಹೌದಾ? ಕ್ಯಾಲ್ಸಿಯಂ ಬಗ್ಗೆ ಹೇಳಿದೆ. ಕ್ಯಾಲ್ಸಿಯಮು ಹೆಚ್ಚಾಗಿ ಏನಪ್ಪ ಅಂದರೆ ಸಾರಜನಕ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ ಅಂದರೆ ಸಸ್ಯಗಳ ದೇಹದಲ್ಲಿ ಕಂಡು ಬರ್ತದೆ. ಬೃಹತ್ ಪೋಷಕಾಂಶಗಳು ಅಂತ ಬರ್ತಾವೆ. ಸಸ್ಯಗಳಿಗೆ ಬೇಕಾದಂಥ 6 ಬೃಹತ್ ಪೋಷಕಾಂಶಗಳು, ಅದರಲ್ಲಿ ಸಾರಜನಕ ಕೂಡ ಒಂದು. ಹಾಗಾದ್ರೆ ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಕಂಡುಬರುವಂಥ ಧಾತು ಯಾವುದಪ್ಪ ಅಂದರೆ ಇಂಗಾಲ. ಸಾವಯವ ರಸಾಯನಶಾಸ್ತ್ರ ನಿಂತಿರೋದು ಯಾವುದ್ರ ಮೇಲೆ? ಇಂಗಾಲದ ಮೇಲೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಮಗೆ ಯಾವ ಕಾಲಮಾನದಲ್ಲಿ ಅಧಿಕ ಕೊಬ್ಬಿನ ಅವಶ್ಯಕತೆ ಇದೆ? ನಮಗೆ ಯಾವ ಕಾಲಮಾನದಲ್ಲಿ ಕೊಬ್ಬಿನ ಅತಿ ಅವಶ್ಯಕತೆ ಇದೆ ಅಂದರೆ ಚಳಿಗಾಲದಲ್ಲಿ. ಯಾಕಂದರೆ ಚಳಿಗಾಲದಲ್ಲಿ ವಾತಾವರಣ ತುಂಬ ತಂಪಿರ್ತದೆ. ದೇಹದಲ್ಲಿರುವಂಥ ಕೊಬ್ಬು, ಅಡಿಪೋಸ್ ಅಂಗಾಂಶದಲ್ಲಿ ಸಂಗ್ರಹವಾದಂಥ ಕೊಬ್ಬು ಕರಗಿ ಏನಪ್ಪ ಅಂದರೆ ನೀರಾಗಿ ದಿನನಿತ್ಯ ಜೀವನಕ್ಕೆ ಬಳಕೆ ಆಗ್ತದೆ. ನಮಗೆ ಯಾವ ಕಾಲಮಾನದಲ್ಲಿ ಅಧಿಕ ಕೊಬ್ಬಿನ ಅವಶ್ಯಕತೆ ಇದೆ ಅಂತ ಕೇಳ್ತಾರೆ? ಚಳಿಗಾಲದಲ್ಲಿ. ಯಾಕಂದರೆ ನಮ್ಮ ದೇಹದಲ್ಲಿರುವಂಥ ಕೊಬ್ಬು ಕರಗಿ ನಮ್ಮ ದೇಹದಲ್ಲಿರುವಂತಹ ತಾಪಮಾನ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಚಳಿಗಾಲದಲ್ಲಿ ನಮ್ಮ ದೇಹದ ತಾಪಮಾನ ಕುಸಿಯೋದು ಬಹಳ ಸರ್ವೇ ಸಾಮಾನ್ಯ. ಆವಾಗ ನಮ್ಮ ದೇಹದ ತಾಪಮಾನವನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ಕೊಬ್ಬು ಏನಾಗ್ತದೆ ಅಂದರೆ ಬಳಕೆ ಆಗ್ತದೆ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ವಿದ್ಯುತ್ ಬಲ್ಗಳ ತಯಾರಿಕೆಯಲ್ಲಿ ಟಂಗ್ಸ್ಟನನ್ನು ಬಳಸುವುದೇಕೆ? ಯಾಕೆ ಟಂಗ್ಸ್ಟನನ್ನು ಬಳಸ್ತಾರಂದರೆ, ಹೌದಾ, ಇದು ದುಬಾರಿ ಅಲ್ಲ, ಇದು ಹೆಚ್ಚು ಬಾಳಿಕೆ ಹೊಂದಿದೆ, ಇದು ಆರ್ಥಿಕವಾಗಿ ಮೇವಾಗಿದೆ. ಇವೆಲ್ಲ ಏನಪ್ಪ ಅಂದರೆ ಆನ್ಸರ್ ನಿಯರೆಸ್ಟ್ ಆನ್ಸರ್ಸು. ಆದರೆ ಪರ್ಫೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಇದರ ಕರಗುವ ಬಿಂದು ಏನಾಗಿದೆ ಅಂದರೆ ಅಧಿಕವಾಗಿದೆ. ಇದರ ಕರಗುವ ಬಿಂದು ಏನಾಗಿದೆ? ಅಧಿಕವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ರೋಗ ಉತ್ಪತ್ತಿ ಮಾಡುವ ಜೀವಾಣುಗಳಿಂದ ದೇಹವನ್ನು ರಕ್ಷಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಬಿಳಿ ರಕ್ತ ಕಣಗಳು ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿದ್ದು ಅವುಗಳ ಸಂಖ್ಯೆಯು ಕೆಂಪು ರಕ್ತ ಕಣಗಳ ಸಂಖ್ಯೆಗಿಂತ ಕಡಿಮೆ ಇರುತ್ತದೆ. ಇವುಗಳ ಗಾತ್ರ ಕೆಂಪು ರಕ್ತ ಕಣಗಳಷ್ಟೇ ಇರುತ್ತದೆ, ಆದರೆ ಕೆಂಪು ರಕ್ತ ಕಣಗಳಿಗಿಂತ ಇವು ಕಡಿಮೆ ಸಂಖ್ಯೆಯಲ್ಲಿ ಇರುತ್ತವೆ. ಇವುಗಳ ಗಾತ್ರ ದೊಡ್ಡದಾಗಿರುತ್ತದೆ ಮತ್ತು ಇವುಗಳ ಸಂಖ್ಯೆ ಕೆಂಪು ರಕ್ತ ಕಣಗಳಷ್ಟೇ ಇರುತ್ತದೆ. ಗಾತ್ರ ಮತ್ತು ಸಂಖ್ಯೆ ಕೆಂಪು ರಕ್ತ ಕಣಗಳಂತೆ ಇರುತ್ತದೆ. ನೋಡಿರಿ, ಕೊಟ್ಟಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಉತ್ತರ 1. ಯಾಕೆ? ಕೆಂಪು ರಕ್ತ ಕಣಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿದ್ದು ಯಾವುವು? ಬಿಳಿ ರಕ್ತ ಕಣಗಳು. ಅವುಗಳ ಸಂಖ್ಯೆ ಕೆಂಪು ರಕ್ತ ಕಣಗಳ ಸಂಖ್ಯೆಗಿಂತ ಕಡಿಮೆ ಇರ್ತದೆ. ಯಾಕಂದರೆ ನಾವು ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ಏನು ಮಾಡಿದ್ದೀವಿ ಅಂದರೆ ಕೆಂಪು ಮತ್ತು ಬಿಳಿ ಮತ್ತು ಯಾವುದಪ್ಪ ಅಂದರೆ ಕಿರುತಟ್ಟೆಗಳ ಸಂಖ್ಯೆ, ಕೆಂಪು ರಕ್ತ ಕಣಗಳು, ಕಿರುತಟ್ಟೆಗಳು ಮತ್ತು ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳ ಸಂಖ್ಯೆಯನ್ನು ನೋಡಿದಾಗ 8 ಕೆಂಪು ರಕ್ತ ಕಣಗಳಿದ್ದರೆ 4 ಬಿಳಿ ರಕ್ತ ಕಣಗಳಿರ್ತಾವೆ. ಒಂದು ನಿರ್ದಿಷ್ಟ ಪ್ರಮಾಣದ ರಕ್ತದಲ್ಲಿ ಆಮೇಲೆ ಒಂದೇನು ಇರ್ತದೆ ಅಂದರೆ ಕಿರುತಟ್ಟೆ ಇರ್ತದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಕೆಂಪು ರಕ್ತ ಕಣಗಳಿಗಿಂತ ಗಾತ್ರದಲ್ಲಿ ಬಿಳಿ ರಕ್ತ ಕಣಗಳು ಏನಿರ್ತಾವೆ ಅಂದರೆ ದೊಡ್ಡದಾಗಿರ್ತವೆ. ಅವುಗಳ ಸಂಖ್ಯೆ ಕೆಂಪು ರಕ್ತ ಕಣ ಸಂಖ್ಯೆಗಿಂತ ಕಡಿಮೆ ಇರ್ತದೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. AC ಯನ್ನು DC ಆಗಿ ಪರಿವರ್ತಿಸಲು ಬೇಕಾದಂಥ ಸಾಧನ. AC ಅಂದರೆ ಅಲ್ಟರ್ನೇಟಿಂಗ್ ಕರೆಂಟು, DC ಅಂದರೆ ಡೈರೆಕ್ಟ್ ಕರೆಂಟು. AC ಯನ್ನು DC ಆಗಿ ಪರಿವರ್ತಿಸಲಿಕ್ಕೆ ಸಹಾಯ ಮಾಡುವಂಥ ಸಾಧನ ಯಾವುದಪ್ಪ ಅಂದರೆ ರೆಕ್ಟಿಫೈಯರನ್ನು ನಾವೇನು ಮಾಡ್ತೀವಿ ಅಂದರೆ PNP ಮತ್ತು NPN ಟ್ರಾನ್ಸಿಸ್ಟರ್ ಅಂತ ನಾವು ಅಧ್ಯಯನ ಮಾಡಿದ್ವಲ್ಲ, ಅಂಥ ಟ್ರಾನ್ಸಿಸ್ಟರ್ಗಳನ್ನು ಬಳಸಿ ಏನು ಮಾಡ್ತಾರೆ ಅಂದರೆ ರೆಕ್ಟಿಫೈಯರ್ಗಳನ್ನು ತಯಾರಿಸ್ತಾರೆ. ಹಾಗಾದರೆ ಡೈನಮೋ ನಿಮಗೆ ಗುರ್ತಿದೆ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತದೆ. ಟ್ರಾನ್ಸ್ಫಾರ್ಮರು ಕಡಿಮೆ ಶಕ್ತಿಯನ್ನು ಹೆಚ್ಚು ವಿದ್ಯುತ್ ಶಕ್ತಿಯಾಗಿ ಅಥವಾ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಕಡಿಮೆ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತದೆ.
ಟ್ರಾನ್ಸ್ಡ್ಯೂಸರ್ ಏನಪ್ಪ ಅಂದರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸುವಂಥ ಕೆಲಸ ಮಾಡ್ತದೆ. ಯಾವುದು? ಟ್ರಾನ್ಸ್ಡ್ಯೂಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಚಂದ್ರನಿಗೆ ವಾತಾವರಣವಿಲ್ಲ, ಏಕೆಂದರೆ ಅಲ್ಲಿ ಎಂದಿಗೂ ವಾತಾವರಣ ರೂಪುಗೊಂಡೇ ಇಲ್ಲ. ಇಲ್ಲಿನ ಶಿಲಾಮಯ ಮೇಲ್ಮೈಯು ಅನಿಲಗಳನ್ನು ಸಂಪೂರ್ಣವಾಗಿ ಹೀರಿಕೊಂಡು ಬಿಡುತ್ತದೆ. ಕಡಿಮೆ ಉಷ್ಣಾಂಶದಿಂದಾಗಿ ಅನಿಲಗಳು ಘನೀಕೃತವಾಗುತ್ತವೆ. ವಾತಾವರಣವನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಇದರ ಗುರುತ್ವಾಕರ್ಷಣೆ ಎಳೆತವು ಶಕ್ತಿಶಾಲಿಯಾಗಿಲ್ಲ. ಹಾಗಾದರೆ ಕೊಟ್ಟಂಥ ಆನ್ಸರ್ಸ್ಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ 4. ವಾತಾವರಣವನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಇದರ ಗುರುತ್ವಾಕರ್ಷಣೆ ಎಳೆತವು ಹೆಚ್ಚು ಎಳೆತವು ಶಕ್ತಿಶಾಲಿಯಾಗಿಲ್ಲ. ಹಾಗಾದರೆ ಉಳಿದ ಆಪ್ಷನ್ಸ್ಗಳು ಅಲ್ಲಿ ಎಂದಿಗೂ ವಾತಾವರಣ ರೂಪುಗೊಂಡೇ ಇಲ್ಲ, ಇದು ಸರಿ ಇದೆ. ಆದರೆ ನಮ್ಮ ನಿಯರೆಸ್ಟ್ ಆನ್ಸರ್ ಅಷ್ಟು ಸರಿ ಇಲ್ಲ. ಇಲ್ಲಿನ ಶಿಲಾಮಯ ಮೇಲ್ಮೈಯು ಅನಿಲಗಳನ್ನು ಸಂಪೂರ್ಣವಾಗಿ ಹೀರಿಕೊಂಡು ಬಿಡುತ್ತದೆ, ಇದು ಕೂಡ ಸರಿ ಇದೆ. ಕಡಿಮೆ ಉಷ್ಣಾಂಶದಿಂದಾಗಿ ಅನಿಲಗಳು ಘನೀಕೃತವಾಗುತ್ತವೆ, ಇದು ಕೂಡ ಸರಿಯಾಗಿದೆ. ಹಾಗಾದರೆ ಈ 4 ಆಪ್ಷನ್ಗಳು ಸರಿಯಾಗಿದ್ದಾವೆ. ಆದರೆ 4 ಆಪ್ಷನ್ಗಳಲ್ಲಿ ಚಂದ್ರನಿಗೆ ವಾತಾವರಣವಿಲ್ಲ ಅನ್ನಲಿಕ್ಕೆ ಫೇವ್ರೇಟ್ ಆನ್ಸರ್ ಯಾವುದಪ್ಪ ಅಂದರೆ ವಾತಾವರಣವನ್ನು ಹಿಡಿದಿಟ್ಟುಕೊಳ್ಳುವ ಅಷ್ಟು ಇದರ ಗುರುತ್ವಾಕರ್ಷಣೆ ಎಳೆತ ಶಕ್ತಿಶಾಲಿಯಾಗಿದೆ, ಇದು ಸರಿಯಾಗಿಲ್ಲ. ವಾತಾವರಣವನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಇದರ ಗುರುತ್ವಾಕರ್ಷಣೆ ಎಳೆತವು ಶಕ್ತಿಶಾಲಿಯಾಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸಾಮಾನ್ಯವಾಗಿ ಬಳಸಲಾಗುವ ಶುಭ್ರಕಾರಕ ಪದಾರ್ಥ. ಹೌದಾ? ಸಾಮಾನ್ಯವಾಗಿ ಬಳಸಲಾಗುವ ಶುಭ್ರಕಾರಕ ಪದಾರ್ಥ ಯಾವುದಪ್ಪ ಅಂದರೆ ಕ್ಲೋರಿನ್. ಹಾಗಾದರೆ ಆಲ್ಕೋಹಾಲನ್ನು ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ನಲ್ಲಿ 30% ಹೌದಾ ಮಿಶ್ರಣ ಮಾಡೋದ್ರ ಮೂಲಕ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸ್ಪಿರಿಟ್ ಈಥೈಲ್ ಆಲ್ಕೋಹಾಲು ಮತ್ತು ಮಿಥೈಲ್ ಆಲ್ಕೋಹಾಲ್ ಅಧ್ಯಯನ ಮಾಡಿರ್ಬೋದು. ಹೌದಾ? ಇವುಗಳು ಇಂಧನವಾಗಿ ಬಳಕೆ ಆಗ್ತವೆ. ಇನ್ನು ಇಂಗಾಲದ ಡೈಆಕ್ಸೈಡು ಏನಪ್ಪ ಅಂದರೆ ಫೈರ್ ಎಕ್ಸ್ಟಿಂಗ್ವಿಷ್, ಬೆಂಕಿಯನ್ನು ಆರಿಸಲಿಕ್ಕೆ ಬಳಸುವಂತಹ ರಾಸಾಯನಿಕ. ನಿಮ್ಮ ಶಾಲೆಗಳಲ್ಲಿ ಕೆಂಪು ಸಿಲಿಂಡರ್ಗಳೇನಿರ್ತಾವಲ್ಲ ಅವುಗಳಲ್ಲಿ ಇಂಗಾಲದ ಡೈಆಕ್ಸೈಡನ್ನು ತುಂಬಿರ್ತಾರೆ. ಇನ್ನು ಸೋಡಿಯಂ ಕ್ಲೋರೈಡು ಅಡುಗೆ ಉಪ್ಪು. ಹೌದಾ? ಅಡುಗೆ ಉಪ್ಪನ್ನು ದಿನನಿತ್ಯ ಜೀವನದಲ್ಲಿ ಅಡುಗೆ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂದರೆ ಬಳಸ್ತೀವಿ. ನೀರಿನೊಳಗಿರುವ ಸಬ್ಮರೀನ್ನಿಂದ ನೀರಿನ ಮೇಲ್ಮೈನಲ್ಲಿರುವ ವಸ್ತುಗಳನ್ನು ನೋಡಲು ಬಳಸುವ ಉಪಕರಣ ಯಾವುದಪ್ಪ ಅಂದರೆ ಪೆರಿಸ್ಕೋಪು. ಲಕ್ಷ ಕೊಟ್ರ ಕಡೆ. ಹಾಗಾದರೆ ಕೆಲಿಡಿಯೋಸ್ಕೋಪು ಏನಪ್ಪ ಅಂದರೆ ಅಂದವಾದ ರೇಖಾಚಿತ್ರಗಳನ್ನು 2 ಡೈಮೆನ್ಷನಲ್ ರೇಖಾಚಿತ್ರಗಳನ್ನು ಬಿಡಿಸ್ಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಕೆಲಿಡೋಸ್ಕೋಪನ್ನು ಬಳಸ್ತೀವಿ. ಯಾರು ಅಂಥ ಚಿತ್ರಕಾರದಾರ ಅವರು ಆದಷ್ಟು ಹೆಚ್ಚಾಗಿ ಕೆಲಿಡೋಸ್ಕೋಪನ್ನು ಬಳಸ್ತಾರೆ. ಪೆರಿಸ್ಕೋಪ್ನಂತೂ ನಾನು ಹೇಳಿದೆ 2 ಕನ್ನಡಿಗಳು ಅವುಗಳ ಆ್ಯಂಗಲ್ಗೆ ತಕ್ಕಂತೆ ನಾವು ಯಾವ ಎತ್ತರದಲ್ಲಿದ್ದೀವಿ ಅದಕ್ಕಿಂತ ಎತ್ತರವಾದ ಸ್ಥಾನದಲ್ಲಿರುವಂಥ ವಸ್ತುಗಳನ್ನು ನಾವು ನೋಡ್ಬೋದು. ಸ್ಪೆಕ್ಟ್ರೋಸ್ಕೋಪನ್ನು ರೋಹಿತವನ್ನು ಅಧ್ಯಯನ ಮಾಡಲಿಕ್ಕೆ ಬಳಸ್ತೀವಿ. ರೋಹಿತದಲ್ಲಿರುವಂಥ ಗೆರೆಗಳು ಅದನ್ನು ಫ್ರಾನ್ಹಾಫರ್ನ ಲೈನ್ಗಳನ್ನು ಅಭ್ಯಾಸ ಮಾಡಲಿಕ್ಕೆ ಫ್ರಾನ್ಹಾಫರ್ ಲೈನ್ಗಳು ಏನು ತಿಳಿಸ್ತಾವಪ್ಪ ಅಂದರೆ ಉರಿಯುತ್ತಿರುವಂಥ ವಸ್ತುವಿನಲ್ಲಿ ಯಾವ ವಸ್ತುಗಳಿದಾವೆ ಅನ್ನೋದನ್ನು ತೋರಿಸ್ಕೊಡ್ತದೆ, ಅದಕ್ಕೆ ಸ್ಪೆಕ್ಟ್ರೋಸ್ಕೋಪು. ಇನ್ನು ಟೆಲಿಸ್ಕೋಪು ಆಕಾಶಕಾಯಗಳನ್ನು ವೀಕ್ಷಿಸಲಿಕ್ಕೆ ಭಾಳಷ್ಟು ಜನ ವಿಜ್ಞಾನಿಗಳು ಏನು ಮಾಡ್ತಾರೆ ಟೆಲಿಸ್ಕೋಪನ್ನು ಬಳಸ್ತಾರೆ. ಟೆಲಿಸ್ಕೋಪ್ನ ಆಧಾರದ ಮೇಲೆ ಹೌದಾ ಯಾವ ಗ್ರಹ ನಕ್ಷತ್ರ ಯಾವ ಕಡೆಯಿಂದ ಯಾವ ಕಡೆ ಚಲಿಸ್ತಾ ಇದೆ. ಹೌದಾ? ನಾವೇನು ಮಾಡಿದ್ವಿ ಅಂದರೆ ಹಿಂದಿನ ಕ್ಲಾಸ್ಗಳಲ್ಲಿ ಭೂಕೇಂದ್ರ ಸಿದ್ಧಾಂತ ಆಮೇಲೆ ಸೂರ್ಯಕೇಂದ್ರ ಸಿದ್ಧಾಂತ ಇಂಥ ಕೆಲವು ಸಿದ್ಧಾಂತಗಳನ್ನು ಅಭ್ಯಾಸ ಮಾಡಿದ್ವಲ್ಲ ಅದೆಲ್ಲ ಯಾವುದರ ಸಹಾಯದಿಂದಪ್ಪ ಅಂದರೆ ಟೆಲಿಸ್ಕೋಪ್ನ ಸಹಾಯದಿಂದ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಯಾವುದರ ಜೀರ್ಣಕ್ರಿಯೆಯಿಂದ ಅಮೈನೋ ಆಸಿಡ್ಗಳು ಉತ್ಪತ್ತಿಯಾಗುತ್ತವೆ? ಯಾವುದರ ಜೀರ್ಣಕ್ರಿಯೆಯಿಂದ ಅಮೈನೋ ಆಸಿಡ್ಗಳು ಉತ್ಪತ್ತಿ ಆಗ್ತವೆ ಅಂದರೆ ಪ್ರೋಟೀನ್ನ ಜೀರ್ಣಕ್ರಿಯೆಯಿಂದ ಅಮೈನೋ ಆಸಿಡ್ಗಳು ಏನಾಗ್ತದ್ರೆ ಉತ್ಪತ್ತಿ ಆಗ್ತವೆ. ಹಾಗಾದರೆ ಪ್ರೋಟೀನ್ಗಳು ಬೆಳವಣಿಗೆಯನ್ನುಂಟು ಮಾಡುವಂಥ ಆಹಾರ ಪದಾರ್ಥಗಳನ್ನು ಕರಿತೀವಿ. ಕಾರ್ಬೋಹೈಡ್ರೇಟ್ಗಳನ್ನು ಶಕ್ತಿಯನ್ನು ಕೊಡುವಂಥ ಆಹಾರ ಪದಾರ್ಥಗಳನ್ನು ಕರಿತೀವಿ. ಕೊಬ್ಬುಗಳನ್ನು ದೇಹ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಆಹಾರ ಪದಾರ್ಥಗಳನ್ನು ಕರಿತೀವಿ. ಖನಿಜಗಳನ್ನು ಏನಪ್ಪ ಅಂದರೆ ದೇಹಕ್ಕೆ ರಕ್ಷಣೆಯನ್ನು ಒದಗಿಸುವಂಥ ಆಹಾರ ಪದಾರ್ಥಗಳು ಅಂತ ಕರಿತೀವಿ. ಹಾಗಾದರೆ ಯಾವುದರ ಜೀರ್ಣಕ್ರಿಯೆಯಿಂದ ಅಮೈನೋ ಆಸಿಡ್ಗಳು ಉತ್ಪತ್ತಿಯಾಗುತ್ತದೆ? ಯಾವುದಪ್ಪ ಅಂದರೆ ಪ್ರೋಟೀನ್ಗಳು. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದವೆಲ್ಲವುಗಳನ್ನು ಆಯಾ ಬೀಜಗಳಿಂದ ಉತ್ಪತ್ತಿ ಮಾಡಬಹುದು. ಯಾವ್ಯಾವುದನ್ನು ಬೀಜಗಳಿಂದ ಉತ್ಪತ್ತಿ ಮಾಡಬಹುದಪ್ಪ ಅಂದರೆ ಬಟಾಣಿಯನ್ನು ಬೀಜಗಳಿಂದ ಉತ್ಪತ್ತಿ ಮಾಡ್ಬೋದು, ಟೊಮಾಟೋವನ್ನು ಬೀಜದಿಂದ ಉತ್ಪತ್ತಿ ಮಾಡ್ಬೋದು, ಆಲೂಗಡ್ಡೆಯನ್ನು ಬೀಜದಿಂದ ಉತ್ಪತ್ತಿ ಮಾಡ್ಬೋದು. ಆದರೆ ಹೂಕೋಸನ್ನು ಬೀಜದಿಂದ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಹೂಗಳನ್ನು ಬಿಟ್ಟು ಬೀಜಗಳನ್ನು ಉಂಟು ಮಾಡೋದಿಲ್ಲ. ಆಲೂಗಡ್ಡೆ ಹೌದಾ ಹೂಗಳನ್ನು ಬಿಡ್ತದೆ, ಆಮೇಲೆ ಸಿಂಪಲ್ ಆದಂತಹ ಏನಪ್ಪ ಅಂದರೆ ಬೀಜಗಳು ಉಂಟಾಗ್ತವೆ. ನೆಕ್ಸ್ಟ್, ಭೂಮಿಯ ಪರಿಭ್ರಮಣವು ಉಂಟು ಮಾಡುವುದಿಲ್ಲ ಯಾವುದನ್ನು? ಉಬ್ಬರಗಳನ್ನು ಹೌದಾ, ಚಂದ್ರನ ಅವಸ್ಥೆಗಳನ್ನು, ಆಮೇಲೆ ಸಾಗರ ಪ್ರವಾಹಗಳ ದಿಕ್ಚ್ಯುತಿಯನ್ನು, ಎರಡನೇ ಮೆರಿಡಿಯನ್ ನಡುವಿನ ಕಾಲದ ವ್ಯತ್ಯಾಸವನ್ನು, ಎರಡು ಮೆರಿಡಿಯನ್ಗಳ ನಡುವಿನ ಕಾಲದ ವ್ಯತ್ಯಾಸವನ್ನು
ಹೌದಾ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಭೂಮಿಯ ಪರಿಭ್ರಮಣವು ಉಂಟು ಮಾಡುವುದಿಲ್ಲ. ಉಬ್ಬರಗಳನ್ನು, ಚಂದ್ರನ ಅವಸ್ಥೆಗಳನ್ನು, ಸಾಗರ ಪ್ರವಾಹಗಳ ದಿಕ್ಚ್ಯುತಿಯನ್ನು, ಎರಡು ಮೆರಿಡಿಯನ್ಗಳ ನಡುವಿನ ಕಾಲದ ವ್ಯತ್ಯಾಸವನ್ನು ಯಾವುದನ್ನು ಉಂಟು ಮಾಡೋದಿಲ್ಲ ಅಂತ ಕೇಳ್ತಾರೆ. ನೋಡ್ರಿ, ಭೂಮಿಯ ಪರಿಭ್ರಮಣವು ಚಂದ್ರನ ಅವಸ್ಥೆಗಳನ್ನು ಉಂಟು ಮಾಡ್ತದೆ, ಸಾಗರಗಳ ಪ್ರವಾಹಗಳ ದಿಕ್ಚ್ಯುತಿಯನ್ನು ಉಂಟು ಮಾಡ್ತದೆ, ಈ ಎರಡು ಮೆರಿಡಿಯನ್ಗಳ ನಡುವಿನ ಕಾಲದ ವ್ಯತ್ಯಾಸವನ್ನು ಉಂಟು ಮಾಡ್ತದೆ. ಹಾಗಾದ್ರೆ ಯಾವುದನ್ನು ಉಂಟು ಮಾಡೋದಿಲ್ಲ ಮುಖ್ಯವಾಗಿ? ಹೌದಾ, ಯಾವುದನ್ನು ಮುಖ್ಯವಾಗಿ ಉಂಟು ಮಾಡೋದಿಲ್ಲಪ್ಪ ಅಂದರೆ ಉಬ್ಬರಗಳು ಮತ್ತು ಇಳಿತಗಳು ಏನಪ್ಪ ಅಂದರೆ ಗುರುತ್ವಾಕರ್ಷಣೆಯಲ್ಲಾಗುವಂಥ ವ್ಯತ್ಯಾಸದಿಂದ ಉಂಟಾಗ್ತವೆ. ಹಾಗಾದರೆ ಭೂಮಿಯ ಪರಿಭ್ರಮಣದಿಂದ ಗುರುತ್ವಾಕರ್ಷಣೆಯಲ್ಲಿ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ. ಹಾಗಾದ್ರೆ ನಮ್ಮ ಸರಿಯಾದ ಉತ್ತರ ಉಬ್ಬರಗಳನ್ನು. ಸರಿಯಾದ ಉತ್ತರ ಯಾವುದು? ಉಬ್ಬರಗಳನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಅತ್ಯಂತ ಚಿಕ್ಕ ಗ್ರಹ ಯಾವುದಪ್ಪ ಅಂದರೆ ಬುಧ ಗ್ರಹ. ಹೌದಾ. ಆಮೇಲೆ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ. ಹೌದಾ. ಭೂಮಿಯಿಂದ ಗ್ರಹದ ಸ್ಥಾನಮಾನ ಕಳೆದುಕೊಂಡಂಥದ್ದು ಯಾವುದು? ಪ್ಲೂಟೋ. ಆಮೇಲೆ ಅತ್ಯಂತ ದೊಡ್ಡ ಗ್ರಹ ಗುರು. ಹೌದಾ. ನೆಕ್ಸ್ಟ್, ಇಕ್ವಿನಾಕ್ಸ್ ಎಂದರೆ? ಹೌದಾ. ಇಕ್ವಿನಾಕ್ಸ್ ಅಂದರೆ ಏನಪ್ಪ ಅಂದರೆ ವರ್ಷದಲ್ಲಿ ಒಂದು ಅಥವಾ 2 ದಿನಗಳು ಏನಪ್ಪ ಅಂದರೆ ಹಗಲು ಮತ್ತು ರಾತ್ರಿಗಳು ಅವಧಿ ಸಮನಾಗಿರ್ತದೆ. ಹೌದಾ. ಅದನ್ನು ನಾವು ಇಕ್ವಿನಾಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ಹಗಲು ರಾತ್ರಿಗಳು ಸಮವಾಗಿರುವಂತಹ ವರ್ಷದ 2 ಅವಧಿಗಳು, ಅವುಗಳನ್ನು ನಾವೇನು ಕರಿತೀವಿ ಅಂದರೆ ಇಕ್ವಿನಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಭಾರತದ ಪ್ರಮುಖ ರಬಿ ಬೆಳೆ ಯಾವುದು? ಭಾರತದ ಪ್ರಮುಖ ರಬಿ ಬೆಳೆ ಯಾವುದು? ಭಾರತದ ಪ್ರಮುಖ ರಬಿ ಬೆಳೆ ಯಾವುದಪ್ಪ ಅಂದರೆ ಗೋಧಿ. ಯಾವುದು? ಗೋಧಿ. ಹೌದಾ. ಖಾರಿಫ್ ಬೆಳೆ ಮುಂಗಾರು, ರಬಿ ಹಿಂಗಾರು. ಹಾಗಾದ್ರೆ ಹಿಂಗಾರು ಬೆಳೆ ಯಾವುದಪ್ಪ ಅಂದರೆ ಗೋಧಿ. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನದಿಯ ಚರಟಗಳ ನಿಕ್ಷೇಪದಿಂದ ರೂಪುಗೊಳ್ಳುವ ಮಣ್ಣನ್ನು ಡ್ಯಾಶ್ ಮಣ್ಣು ಎನ್ನುತ್ತಾರೆ. ಅದನ್ನು ನಾವು ಅಲುವಿಯಲ್ ಮಣ್ಣು ಅಥವಾ ನೆರೆ ಮಣ್ಣು ಅಂತ ಕರಿತೀವಿ. ಅಲುವಿಲಿಯನ್ ಮಣ್ಣು ಅಥವಾ ಏನು ಕರಿತೀವಿ? ನೆರೆ ಮಣ್ಣು ಅಂತ ಕರಿತೀವಿ. ಸರಿಯಾದ ಉತ್ತರ ಅಲುವಿಯಲ್ ಅಥವಾ ನೆರೆ ಮಣ್ಣು. ನೆಕ್ಸ್ಟ್ ಕ್ವಶನ್ ನೋಡೋಣ. ಭೂಮಿಗೆ ಅತಿ ಸಮೀಪದಲ್ಲಿರುವ ವಾತಾವರಣದ ಪದರ ಯಾವುದಪ್ಪ ಅಂದರೆ ಟ್ರೋಫೋಸ್ಪಿಯರ್. ಯಾವುದು? ಟ್ರೋಫೋಸ್ಪಿಯರ್ ಆದ ನಂತರ ಸ್ಟ್ರಾಟೋಸ್ಪಿಯರ್ ಆದ ನಂತರ ಫೋಟೋಸ್ಪಿಯರ್ ಆದ ನಂತರ ಎಕ್ಸೋಸ್ಪಿಯರ್. ನೆಕ್ಸ್ಟ್ ಕ್ವಶನ್, ಅಮೃತ ಶಿಲೆ. ಹೌದಾ. ಅಮೃತ ಶಿಲೆ ಏನಪ್ಪ ಅಂದರೆ ಒಂದು ರೂಪಾಂತರಿ ಶಿಲೆಯಾಗಿದೆ. ಅಮೃತ ಶಿಲೆ ಏನಾಗಿದೆಪ್ಪ ಅಂದರೆ ಒಂದು ರೂಪಾಂತರಿ ಶಿಲೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಕಾರ್ಮಿಕರನ್ನು ತೊಡಗಿಸಿಕೊಂಡಂಥ ಕೈಗಾರಿಕೆ. ಭಾರತದಲ್ಲಿ ಗರಿಷ್ಠ ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ತೊಡಗಿಸಿಕೊಂಡಂಥ ಕೈಗಾರಿಕೆ ಯಾವುದಪ್ಪ ಅಂದರೆ ಜವಳಿ. ಹೌದಾ. ಬಟ್ಟೆ ನೇಯ್ಗೆ ಉದ್ಯಮ. ನೆಕ್ಸ್ಟು, ನಾರ್ಕೋಲೆಪ್ಸಿ ಎಂದರೆ ತಡೆಯಲು ಅಸಾಧ್ಯವಾದ ತೂಕಡಿಕೆ. ಹೌದಾ. 3 ಆಪ್ಷನ್ಸ್ ಏನು? ನಿದ್ರಾಹೀನತೆ, ಮರೆಗುಳಿತನ, ಅಧಿಕ ಸ್ಮರಣ ಶಕ್ತಿ. ಇವೇನಪ್ಪ ಅಂದರೆ ನಾರ್ಕೋಲೆಪ್ಸಿಗೆ ಸಂವಾದಿಯಾದ ಪದಗಳು ಅಲ್ಲ. ನೆಕ್ಸ್ಟು, ಭಾರತದ ಸೂಪರ್ ಕಂಪ್ಯೂಟರ್ನ ಹೆಸರು ಏನಪ್ಪ ಅಂದರೆ ಪರಮ್ನಲ್ಲಿ ಮತ್ತೆ 2 ಸೂಪರ್ ಕಂಪ್ಯೂಟರ್ಗಳಿದ್ದಾವೆ. ಪರಮಸಿದ್ಧಿ ಅಲ್ಲಂತ ಮತ್ತು ಪರಮಸಿದ್ಧಿ ಮಿಹಿರ್. ಇವೆರಡು ಏನಪ್ಪ ಅಂದರೆ ಭಾರತದ ಸೂಪರ್ ಕಂಪ್ಯೂಟರ್ಗಳು. ಇನ್ನು ಮೈಕ್ರೋಸಾಫ್ಟ್ ಇಂಕ್ನ ಅಧ್ಯಕ್ಷರು ಯಾವಾಗ ಕ್ವಶನ್ ಪೇಪರ್ ಫ್ರೇಮ್ ಆಗಿತ್ತು ಅವಾಗ ಬಿಲ್ಗೇಟ್ಸ್ ಇದ್ದರು. ಸದ್ಯಕ್ಕೆ ಮೈಕ್ರೋಸಾಫ್ಟ್ ಇಂಕ್ನ ಅಧ್ಯಕ್ಷರು ಯಾರ್ದಾರಪ್ಪ ಅಂದರೆ ಭಾರತೀಯ ಸಂಜಾತರಾದಂಥ ಸತ್ಯ ನಡೆಲ್ಲ ಅವರು ಮೈಕ್ರೋಸಾಫ್ಟ್ ಇಂಕ್ನ ಅಧ್ಯಕ್ಷರಿದ್ದಾರೆ. ಈಗ ಮೈಕ್ರೋಸಾಫ್ಟ್ ಇಂಕ್ ಅಂತಿಲ್ಲ, ಅದು ಮೈಕ್ರೋಸಾಫ್ಟ್ ಅಂತಿದೆ. ಹೌದಾ. ಆವಾಗ ಬಿಲ್ಗೇಟ್ಸ್ ಇದ್ದರು. ಈಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿರೋದ್ರಿಂದ ಅವರ ಉತ್ತರಾಧಿಕಾರಿಯಾಗಿ ಹಲವಾರು ಜನ ಬಂದರು. ಅದರಲ್ಲಿ ಈಗ ಸದ್ಯ ಯಾರ್ದಾರಪ್ಪ ಅಂದರೆ ಸತ್ಯ ನಡೆಯಲ್ಲ. ಹೌದಾ. ಇಷ್ಟು ಏನಪ್ಪ ಅಂದರೆ ನಾನು ಎತ್ಕೊಂಡಂಥ ಒಂದು ಕ್ವಶನ್ ಪೇಪರು. ಅದರಲ್ಲಿರುವಂತಹ ಸೈನ್ಸ್ಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸ್ಗಳಿಗೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ಹೌದಾ. ನಿಮ್ಗೆ ಇಷ್ಟ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ನನಗೆ ಸಜೆಷನ್ಸ್ ಕೊಡುವಂಥ ಕೆಲಸ ಮಾಡಿರಿ. ಹೌದಾ. ಆಮೇಲೆ ಆದಷ್ಟು ಸೈನ್ಸ್ ನಿಮ್ಮ ಟಚ್ಚಲ್ಲಿರಲಿ ಅಂತ ನಾನು ಈ ಸೈನ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.